उत्तिष्ठत जाग्रत मनुजा उत्तिष्ठत जाग्रत ಮನುಜ ಉತ್ತಿಷ್ಠತೆ ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರಾತ್ಮನಿ ಅಮೃತ ಪುತ್ರನೇ ಅಮರಾತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 48 ಕೊನೆಯದಿವತ್ತು. ನೋಡಿ ತಿಳಿದನುಗುಣ ಯೋಗಾನುಸಂಧಾನವನ್ನೇ ಮಾಡುತ್ತಿರೆ ಮುಕ್ತಿ ಸುಖ ಸಿದ್ಧಿಯಹುದು. ಶಿವ ಜೀವರೊಡನಿರ್ದ ಭೇದ ಅಪರೋಕ್ಷವೆನಿಸುವ ಜಾಡ್ಯ ಧರ್ಮಗಳ ನೇತಿಗಳೆದು ಉಳಿದ ಅವಿರಳ ಚಿದಾನಂದಮಯನಾದ ಶಂಭುಲಿಂಗವೇ ತಾನೆನಿಸಿ ತೋರುತ್ತಿಹುದೇ ನಿಜಯೋಗ. ಇದು ನಿಧಿಧ್ಯಾಸನವನ್ನ ಇಲ್ಲಿವರೆಗೂ ಹೇಳಿದ್ರು. ಇನ್ನೇನು ಈಗ ಕೈವಲ್ಯ ಪದ್ಧತಿನೇ ಮುಗಿತಾ ಬಂತು. ಇನ್ನೊಂದು 4-5 ಸೂತ್ರ ಮುಗಿದ್ರೆ ಕೈವಲ್ಯ ಪದ್ಧತಿ ಮುಗೀತು. ಆದ್ರೆ ನಾವು ಮಾತ್ರ ಹೇಗಿದೀವಿ ಹಾಗೇ ಇದೀವಿ. ಯಾಕೆ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಆಸಕ್ತಿನೇ ಇಲ್ಲ, ಅದ್ರ ಬಗ್ಗೆ ತನ್ಮಯತೆ ಇಲ್ಲ. ಈ ನಿಧಿಧ್ಯಾಸನ ಒಂದೊಂದು ಏನ್ ಅಮೃತ, ಆತ್ಮವಸ್ತು, ನಾವು ಬ್ರಹ್ಮವಸ್ತು. ಏನ್ ಅಪ್ಪವರೆಲ್ಲ ಅನುಭವಿಸಿದಾರಲ್ಲ, ನಾವು ಅದೇ ಆಗೋದು. ಮುಗ್ಸೋದು ಏನ್ ಆರಾಮಾಗಿ ಅರ್ಥ ಮಾಡಿ ಇದು ಎಷ್ಟಲ್ಲಿ ಕೇಳಿಲ್ಲ, ಇದು ಎಷ್ಟು ನಿನಗೆ ಬಾಯ ಇಟ್ಟಿಲ್ಲ ನಿನಗೆ. ಆದ್ರೆ ಅದರದ ಮನನದ ಕಡೆ ಮಾಡಿದೀವ, ಹಗಲಿರುಳೆನ್ನದೆ ಅದನ್ನ ಮಾಡ್ತಿದೀವ ನಾವು ಅದನ್ನ. ಈಗ 4 ಸೂತ್ರವನ್ನ ಮಾಡಿದ್ರಲ್ಲ, ಒಂದು ದಿನದಲ್ಲಿ 1 ನಿಮಿಷನಾರು ಜ್ಞಾಪಕ ಬಂತ ಅದು? ನಿನ್ನೆ ಏನ್ ಹೇಳಿದ್ರು ಪ್ರವಚನನ, ನಿನ್ನೆ ಏನ್ ಮಾತಾಡದೆ, ಏನ್ ಚಿಂತನ ಇರ್ತಲ್ಲ ಅದ್ರದ್ದು ನೆನಪಿಗೆ ಬಂತ? ಆ ರೀತಿ ನೆನಪಿಗೆ ಬಂದಿಲ್ಲ ಅಂದ್ರೆ ಹೆಂಗೆ ಫಲ ಕೊಡುತ್ತೆ? ಸಾಧಕ ಈಗ ಅಪ್ಪೋರ್ ಬಂದಾಯ್ತು, ಸಿದ್ದೇಶ್ವರ ಸ್ವಾಮೀಜಿಯವ್ರು ಬಂದ್ ಹೇಳಾಯ್ತು, ಸದಾಶಿವ ಗುರುಗಳು ಬಂದಾಯ್ತು, ಈಗ ನಾನ್ ಎಲ್ಲಾರು ಬಂದು ಹೇಳಿ 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 ಹೋಗ್ತಿದ್ರು. ನಾವು ಮಾತ್ರ ಹಾಗೆ ಇದ್ರೆ ಏನ್ ಪ್ರಯೋಜನ ಕೇಳಿದ್ರದು? ಸ್ವಲ್ಪನಾರು ದೋಷ ದರ್ಶನ ಆಗ್ಬೇಕಲ್ಲ. ದೋಷ ದರ್ಶನ ಆಗಿರಂದ್ರೆ ಈ ನಿಧಿಧ್ಯಾಸನ ಬರಲ್ಲ, ಮುಗಿತಾ ಬಂತು ಕೈವಲ್ಯ ಪದ್ಧತಿ. ನಾನ್ ಮಾತ್ರ ಹಂಗೆ ದೇಹದಲ್ಲಿ ಅದೇನೆ, ದೇಹ ನಾನಲ್ಲ ಅನ್ನುವ ಅನುಭವದ ಕಡೆ ಲಕ್ಷ್ಯನೇ ಕೊಡ್ತಿಲ್ಲ. ಏನ್ ನಿಜಗುಣ ಶಿವಯೋಗೀಶ್ವರರು ಎಷ್ಟು ಅವ್ರು ಕಷ್ಟ ಪಡ್ತಿದ್ದಾರೆ. ಮಹಾತ್ಮರು ನಾವೇನೂ ಸಂಶೋಧನೆ ಮಾಡೋದ್ ಬೇಕಾಗಿಲ್ಲ, ಬ್ರಹ್ಮಜ್ಞಾನ ಪಡಿಬೇಕಂತ ಏನೂ ಎಲ್ಲಾ ರೆಡಿ ಮಾಡ್ಕೊಟ್ಟಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಅದನ್ನ ಬರೀ ಆ ರೀತಿ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ. ಇದರಿಗಿಂತ ಇನ್ನೇನು ಬೇಕು ಸಹಾಯ? ಬ್ರಹ್ಮ ಮೊದಲು ಏನ್ ಕಷ್ಟ ಪಡ್ತಿದ್ರು ಮಹಾತ್ಮರೆಲ್ಲ ಆತ್ಮಜ್ಞಾನ ಪಡೆಯೋದಿಕ್ಕೆ. ನಮಗೆ ನಮ್ಮ ಅಪ್ಪವ್ರು ಅದೇ ಅಂತಿದ್ರು, ನಿಮಗೆ ಯಾವ ಕಷ್ಟ ಇದೆ ಆತ್ಮಜ್ಞಾನ ಪಡೆಯೋದಿಕ್ಕೆ? ಏನ್ ಈಗ ಎಲ್ಲಾ ಸಲಕರಣೆಗಳು ಬಂದಿದೆ, ಎಲ್ಲಾ ಅನುಕೂಲತೆಗಳು ಬಂದಿದೆ, ಏನ್ ಆಹಾರ ಇದಕ್ಕೆ ಏನೂ ಕಡಿಮೆ ಇಲ್ಲ, ಬದುಕೋದಿಕ್ಕೆ ಏನೂ ಸಮಸ್ಯೆ ಇಲ್ಲ. ಆದ್ರೂ ಮಾತ್ರ ಏನ್ ಮಾಡಿದ್ರು ಬ್ರಹ್ಮ, ಮೊದಲಿನವ್ರಿಗೆ ಬರೀ ಊಟಕ್ಕೆ ಕಷ್ಟ ಆಗ್ತಿತ್ತು, ಊಟದ್ದೇ ಪರಿಸ್ಥಿತಿ ಅವ್ರಿಗೆ ಕಷ್ಟ. ಎಷ್ಟು ಶಿವನಂಜಪ್ಪ ಅವ್ರು ಎಷ್ಟು ಕಷ್ಟ ಪಡ್ತಿರ್ಲಿಲ್ವ ಶಿವನಂಜಪ್ಪ ಅವ್ರೆ? ಬರೀ ಬದುಕು ಅದೇ, ಬೆಳಗ್ಗಿಂದ ಏನಾದ್ರು 1 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತಿತ್ತು. ಆ ರೀತಿ ನಮ್ಗೆ ಏನು ಇಲ್ಲ, ವಸತಿಯ ಸಮಸ್ಯೆ ಇಲ್ಲ, ಬಟ್ಟೆ ಸಮಸ್ಯೆ ಇಲ್ಲ. ಇಷ್ಟೆಲ್ಲಾ ದೇವನ ಅನುಗ್ರಹ ಆಗಿದೆ, ಅದನ್ನ ದೇವನ ಕಡೆ ತಿರುಗಿಸ್ಬೇಕು ಅನ್ಸೋದಿಲ್ವಲ್ಲ? ಆರಾಮಾಗ್ ಬಂದು ಆರಾಮಾಗಿ ಆಕಳಿಸ್ಕೊಂಡು ಕೇಳಿ ಮಾಡಿ ಯಾವತ್ತೋ ಒಂದಿನ ಆಗುತ್ತೆ ಅನ್ನೋರು ಬ್ರಹ್ಮಜ್ಞಾನ ಪಡಿತೀವ? ಹೇಗೆ ಎಲ್ಲಾರು ಬಂದು ಹೋದ್ರಲ್ಲ ನಮ್ಮ ಎದುರಿಗೆ ಮೊನ್ನೆ ಈಗ ಈಗಾಗ್ಲೇ 3 ತಿಂಗಳಾಗ್ತಾ ಬಂತು ಸದಾಶಿವ ಗುರುಗಳು ಹೋಗಿ. ಏನ್ ಹೋದಾಗ ಏನ್ ಬಹಳ ಗಾಬರಿ ಆದಾಗ ಮಾಡ್ತೀವಿ, ಏನು ಈ ಪ್ರಪಂಚ ಹೆಂಗೆ ಹಂಗೆ. ಇನ್ನೊಂದು ಆಲ್ಟ್ರೇಷನ್ ಆದ ತಕ್ಷಣ ಇನ್ನೊಬ್ರು ಪ್ರವಚನ ಅವ್ರನ್ನ ಕೇಳ್ತಾ ಹೋಗೋಣ. ನಾನ್ ಹೋದ್ರು ಇನ್ನೊಬ್ರು ಬರ್ತಾರ, ಹಿಂಗೆ ಕೇಳ್ತಾ ಹೋಗೋದು. ನನ್ನಲ್ಲಿ ಏನೂ ಬೇಡವಾ ಮುಮುಕ್ಷತ್ವ? ಆತ್ಮಜ್ಞಾನ ಪಡಿಬೇಕು, ನನ್ನ ಆಯುಷ್ಯ ಯಾವಾಗ ಹೋಗುತ್ತೆ ಅನ್ನೋದು ಒಂದ್ ಸ್ವಲ್ಪನಾದ್ರು
ಏನ್ ವಯಸ್ಸಾದ್ಮೇಲೆ ಹೋಗುತ್ತೆ ಅಂತ ಇದೆಯಾ? ಏನ್ ಸಂಸಾರ ಬಾಳ ಆರಾಮಾಗಿ ಏನು ಆರಾಮಿದ್ಯಾ ಅಲ್ಲಿ? ಅಷ್ಟೊಂದೆಲ್ಲ ನೋವಿದೆ, ಅಷ್ಟೆಲ್ಲ ಇದೆ. ಒಂಚೂರು ದೇವರ ಏನ್ ನಿಜಗುಣ ಶಿವಯೋಗೀಶ್ವರ ಕೊನೆಗ್ ಬಂದ್ವಿ ಆಗ್ಲೇ ಕೈವಲ್ಯ ಪದ್ಧತಿ. ನಾವ್ ಮಾತ್ರ ಹಾಗೆ ಇರೋದು. ಹೇಗೆ ಏನ್ ಪ್ರಯೋಜನ ಏನು? ಕೇಳಿದ್ರದ್ದು ಒಂದು ಪ್ರಯೋಜನ ಆಗ್ಬೇಕಲ್ಲ. ಏನಾದ್ರೂ ಒಂದ್ ಸ್ವಲ್ಪ ನನ್ನಲ್ಲಿ ಬದಲಾವಣೆ ಆದ್ರೆ ಮಾತ್ರ ಆರಾಮಾಗೋದು. ಇದನ್ನ ನಾವು ಬೈಯೋದು ಇದ್ರದ್ದು ಅಲ್ಲ, ಆದ್ರೆ ನಾನ್ ಆರಾಮಾಗ್ತೀನಿ. ಇಲ್ಲಾಂದ್ರೆ ಯಾವುದೋ ಜಗತ್ತಲ್ಲಿ ಯಾವುದೋ ಸಹಾಯ ಮಾಡೋದಿಲ್ಲ. ನನಗ್ ಒಂದೇ ಒಂದು ಏನಾದ್ರು ಒಂದ್ ಸಣ್ಣ ದುಃಖ ಆಯ್ತು, ಯಾರೋ ಅಂದಿದ್ ಮಾತ್ ಸುಮ್ನೆ ಅಂತಾರೆ, ಅಷ್ಟು ಏನ್ ತಾಪ ಕೊಡುತ್ತಲ್ಲ ಅದೆಲ್ಲ. ಇನ್ನ ದೊಡ್ಡ ದೊಡ್ಡ ದುಃಖಗಳು ಬರುತ್ತೆ ಮುಂದೆ, ಎಲ್ಲ ದೊಡ್ಡದು ಯಾವಾಗ್ ಬೇಕಾದ್ರೂ ಬರ್ಬೋದು. ಅದು ಕರ್ಮದ ಆಧೀನದ ಮೇಲಿದೆ ಜೀವನ. ಯಾವಾಗ್ ಬೇಕಾದ್ರೂ ದುಃಖ ಆಗ್ಬೋದು, ಯಾವಾಗ್ ಬೇಕಾದ್ರೂ ಹೋಗ್ಬೋದು, ದೇಹ ಶಿಥಿಲ ಆಗ್ಬೋದು, ಕಾಯಿಲೆಗಳು ಬರ್ಬೋದು. ನಿಮ್ ತಾಯಿದೆ ಆಗಿತ್ತಲ್ಲ ನೋಡಿಲ್ವಾ? ಎಷ್ಟೋರ್ ಅನ್ಭವ್ಸಿರ ದೊಡ್ಡ ಕಾಯಿಲೆ ಬಂದ್ರೆ ಬದುಕು, ಜೊತೆಲಿರೋರ್ದಾರು ಬದುಕಿತ್ತ, ಅವ್ರದಾರು ಬದುಕಿತ್ತ. ಅಷ್ಟೆಲ್ಲಾ ದೋಷ ದರ್ಶನ ಆದ್ರು ಸತ್ಯವನ್ನ ಅರಿಬೇಕು ಅನ್ಸಲ್ವಲ್ಲ. ಈಗ ಇನ್ನೆಷ್ಟು ಜನ ಸದಾಶಿವ ಗುರುಗಳ ಹತ್ರನೂ 20 ವರ್ಷ ಕೇಳಾಯ್ತು, ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹತ್ರನೂ ಒಂದ್ 10 ವರ್ಷ ಆಯ್ತು, 30 ಎಷ್ಟು ನಿಧಾನಕ್ಕೆ, ಏನ್ ಯಾಕೆ, ಯಾವ ಗ್ಯಾರಂಟಿ ಅಂತ, ಎಷ್ಟು ದಿನ ನಾನು ಇರ್ತೀನಿ ಅಂತ ಯಾರು ನಿನಗೆ ಬರ್ಕೊಟ್ಟಿದ್ದಾರೆ? ನಿನಗೆ ಮತ್ತೆ ನಿನ್ನ ದುಃಖಕ್ಕೆ ಯಾವುದೋ ಸಹಾಯ ಮಾಡಲ್ಲ ಜಗತ್ತಲ್ಲಿ. ಯಾವುದೋ ಒಂದ್ ಸಣ್ಣದು ಸಹಾಯ ಮಾಡಲ್ಲ. ಯಾವ್ದಕ್ಕಾಗಿ ಹೋರಾಡ್ತಾ ಇದೆಯಾ, ಯಾವ್ದಕ್ಕಾಗಿ ಬದುಕಿದ್ಯಾ, ಅವೇ ನಿನಗ್ ದುಃಖ ಕೊಡುತ್ತೆ. ಇಷ್ಟು ವಿವೇಕ ಬೇಕಲ್ಲ. ಈಗ ನಿಧಿಧ್ಯಾಸನ ಮೊದಲೇ ಇನ್ನು ಮುಮುಕ್ಷತ್ವನೇ ಪ್ರಾರಂಭ ಮಾಡ್ಕೊಂಡಿಲ್ಲ ನಾವು, ಆಗ್ಲೇ ನಿಧಿಧ್ಯಾಸನದ ಬಂದಿದೀವಿ. ಎಷ್ಟು ಸಮಯನ ವ್ಯರ್ಥ ಮಾಡಿದ್ವಲ್ಲ. ನಿನ್ನೆ ನಾವು ಪ್ರವಚನ ಮುಗಿಸು ಹೋದ್ಮೇಲೆ ಏನ್ ಮಾಡಿದ್ವಿ? ದಿನ ಪೂರ್ತಿ ಏನು ವಿಷಯಗಳಲ್ಲಿ ಆಸಕ್ತಿ, ಏನು ಅಲ್ಲಿ ಒಂದು ಚೂರು ನಿದ್ದೆ ಬರಲ್ಲ, ಒಂದು ಚೂರು ಬೇಜಾರಾಗಲ್ಲ, ಒಂದು ಚೂರು ದಣವೇ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅನ್ನೋದಂತೂ ಇಲ್ವೇ ಇಲ್ಲ. ಇಲ್ಲಿ ಬಂದ್ರೆ ಮಾತ್ರ ಏನ್ ಹೇಳ್ತಾವ್ರು ಅರ್ಥನೇ ಆಗಲ್ಲ, ನಿದ್ದೆ ಬರ್ತಿದೆ, ದಣವಾಗತ್ತೆ. ಇವ್ರು ಆತ್ಮಜ್ಞಾನ ಪಡೆಯುವ ಲಕ್ಷಣನ ನಮ್ಮ ಅಪ್ಪ ಅವ್ರ ಜೀವನ ನೋಡಿ ಹೇಗಿತ್ತಂತ. ಏನು ಬದುಕು ಅಪ್ಪ ಅವ್ರದು, ಅದನ್ ಬರೀ ಅವ್ರ ಸ್ಮರಣೆ ಮಾಡಿದ್ರೆ ಸಾಕು. ಅಂತ ಮಹಾತ್ಮರು, ಅಂತ ಆತ್ಮಜ್ಞಾನಿಗಳು, ಅಂತವ್ರು ಸಹ ಹೇಗಿಟ್ಕೊಂಡಿದ್ರು ಆತ್ಮಜ್ಞಾನ ಆದ್ರೂ ಬದುಕನ್ನ. ಒಂದು ಚೂರಾದ್ರೂ ಅವ್ರು ಅದನ್ನ ವೇಸ್ಟ್ ಮಾಡಿದ್ರ ಅವ್ರ ಅದನ್ನ. ನಾವು ಇದನ್ ಕೇಳಿದ್ವಿ, ಇದ್ರದ್ದು ಅರ್ಥ ಹೇಳಿದ್ವಿ, ಮುಗೀತು, ಇವತ್ತಿನ ಮುಗೀತು, ಪಾಠ ಮುಗೀತು, ನಮ್ ಪಡಗ್ ನಮ್ ಮನೆಗ್ ಹೋದ್ವಿ. ಚಿಂತನ ಮಾಡಿದ್ವಾ? ಈ ನಿಧಿಧ್ಯಾಸನ ಬಂತ, ಅದ್ರ ಬಗ್ಗೆ ಒಂಚೂರಾರ್ವೆ ಮನಸ್ಸಲ್ಲಿ ಕಳವಳ ಆಗ್ಬೇಕಲ್ಲ. ದೇಹದಿಂದ ನಾನ್ ಬೇರೆ ಆಗ್ತಿಲ್ಲ, ನನ್ಗೊಂದ್ ಸ್ವಲ್ಪನಾರು ತಾಪ ಆಗ್ಬೇಕಲ್ಲ. ಆಗ್ಲೇ ಇಲ್ಲ, ಮನನೆನೆ ಬಂದಿಲ್ಲ ಅಂತಂದ್ರೆ ಮುಂದೆ ನಿಧಿಧ್ಯಾಸನ ಹೇಗ್ ಬರುತ್ತೆ? ಆಗ್ಲೇ ಗ್ರಂಥ ಮುಗೀತು. ಇನ್ನ 4-5 ಸೂತ್ರ ಎಷ್ಟೊತ್ತು? 5 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದು ಅದನ್ನ. ಮುಗಿಸೋದ್ ಎಷ್ಟೊತ್ತು? ಗ್ರಂಥಗಳು ನಿಮಿತ್ತ, ಅವುಗಳು ಸುಮ್ನೆ ಅದನ್ನ ದಾರಿ ತೋರ್ಸೋದಿಕ್ ಅವೆಲ್ಲವೂ ಇರೋದು. ಅದು ನಿಮಿತ್ತ. ನನ್ನ ಅಂತರಂಗದಲ್ಲಿ ನಾನ್ ಬದಲಾವಣೆ ಆಗೋದು ಎಲ್ಲದಕ್ಕಿಂತ. ಶಾಸ್ತ್ರಗಳೆಲ್ಲವೂ ಅದು ತುಂಬಾ ಮುಖ್ಯ ಅಲ್ಲ, ಅವುಗಳೆಲ್ಲ ನನ್ನ ಅಂತರಂಗವನ್ನ ಬದಲಾವಣೆ ಮಾಡೋ ಹಾಗಾಗ್ಬೇಕು. ಅವುಗಳನ್ನ ನನ್ ಮನನಕ್ ಬರೋ ಹಾಗೆ ನಾನ್ ಕೇಳ್ಬೇಕು. ಅವುಗಳ ದೋಷ ದರ್ಶನ ನನಗಾಗ್ಬೇಕು. ಬರೀ ಹಿಂಗ್ ಕೇಳೋದು ಹೇಳೋದು, ತಿರ್ಗಿ ವಾಪಸ್ ನಿಮ್ ಪಡಗ್ ನೀವ್ ಹೋಗೋದು, ನಮ್ ಪಡಗ್ ನಾವ್ ಹೋಗೋದು. ಪ್ರಯೋಜನ ಏನು? ಯಾವಾಗ ಬೇಕಾದ್ರೂ ಗುರುಗಳು ಏನೋ ನಮ್ಮ ಕೋಟಿ ಜನ್ಮದ ಕರುಣೆಯಿಂದ ಸತ್ಸಂಗ ಸಿಕ್ಕಿದೆ, ಹಿಂಗೆಲ್ಲರಿಗೂ ಸಿಗಲ್ಲ. ನಮ್ಮ ಅಪ್ಪ ಅವ್ರ ಹತ್ರ ಎಷ್ಟು ಕೋಟಿ ಲಕ್ಷ ಜನ ಬರ್ತಿದ್ರು. ತುಂಬಾ ಜನ ಹೇಳ್ತಿದ್ರು, ನಿಮ್ ಹತ್ರ ಇಲ್ಲಿ ಇದೀವಲ್ಲಪ್ಪ ಅಪ್ಪ ಅವ್ರೆ, ಈಗ ಪ್ರವಚನ ಕೇಳ್ತೀವಿ, ನಾವ್ ಮನೆಗ್ ಹೋದ್ರೆ ಏನ್ ಮಾಡೋದು ಅಂತ. ಅವಾಗ ಅಪ್ಪ ಅವ್ರ ಅಂತಿದ್ರು, ಎಲ್ ಸಿಗತ್ರಿ? ಈಗ ಲಲಿತಾ ಅವರೆಲ್ಲ ಪಾಪ ಏನ್ ಪರದಾಡ್ತಾರ ಅವ್ರೆಲ್ಲಾರುನುವೆ. ಅವ್ರಿಗೆ ಏನ್ ಆಸಕ್ತಿ? ಸತ್ಯದ ಮೇಲೆ ಆಸಕ್ತಿ, ಅದನ್ನ ಅನುಭವಿಸ್ಬೇಕು ಅನ್ನೋ ಆಸಕ್ತಿ. ಅದಕ್ಕೆ ಅಂತಾನೆ ಜೀವನ ಎಲ್ಲ ಇಟ್ಟಿದ್ದಾರೆ. ಅವ್ರಿಗೆ ಸತ್ಸಂಗದಾಗ ಬರಕ್ಕೆ ಆಗೋದಿಲ್ಲ. ಯಾಕೆ? ಬೇರೆ ಊರವ್ರದ್ದು ಕರ್ಮನೇ ಆ ರೀತಿ ಇದೆ. ನಮಗ್ ಸಿಕ್ಕಿರೋರ್ಗೆ ನಾವು ಎಷ್ಟು ಚೆನ್ನಾಗಿ ಅದನ್ನ ಬಳಸ್ಕೋಬೇಕು. ಎಲ್ಲೋ ಸದಾಶಿವ ಗುರುಗಳು ಇದ್ದಾಗ ಮುಗೀತು ಈ ಸತ್ಸಂಗ ಅನ್ಕೊಂಡಿದ್ವಿ. ಆದ್ರೂ ಗುರುಗಳ ಕರುಣೆ, ಅದು ಸಿದ್ದೇಶ್ವರ ಸ್ವಾಮೀಜಿಯವರ, ನಮ್ಮ ಅಪ್ಪವ್ರ ಕರುಣೆ, ಉದ್ಧಾರ ಆಗ್ಲಿ, ಅದನ್ನ ಬಳಸ್ಕೊಳ್ಳಿ ಅಂತ ಈ ಕೊಠಡಿಗೆ, ಈ ರೂಮಿಗೆ ಬಂದಿದಾರ ಅವ್ರು. ಇಲ್ಲಿ ಅವ್ರು ಕುತ್ಕೊಂಡ್ ಹೋಗಿದ್ದಾರೆ. ಮತ್ತೆ ಹೇಳಿದ್ರು, ಈ ರೂಮಲ್ಲಿ ಏನೂ ಇಡಬಾರ್ದು, ಯಾವೊಂದ್ ಫೋಟೋನೂ ಇಡಬಾರ್ದು, ಯಾರ್ದು ಫೋಟೋ ಇಡಬಾರ್ದು, ಹೀಗೆ ಖಾಲಿಯಾಗಿ ಬಿಳಿ ಬಣ್ಣನೆ ಪೇಂಟ್ ಮಾಡ್ಸಿತ್ತು, ಹೀಗೆ ಇರ್ಬೇಕು ಸ್ವಚ್ಛವಾಗಿ. ಯಾಕೆ ಅಂದ್ರೆ ಮನಸ್ಸು ಯಾವ್ದಾದ್ರು ಒಂದ್ ಇಡುತ್ತು ಅಂದ್ರೆ ಅದ್ರ ಬಗ್ಗೆನೆ ಅಭಿಮಾನ ಬರಕ್ ಪ್ರಾರಂಭ ಆಗತ್ತೆ. ಹಾಗಾಗಿ ಹೀಗೆ ಇಡಿ ಅಂತ ಹೇಳಿದ್ರು. ಅಲ್ಲ, ಆ ರೀತಿ ಅವ್ರು ಅದನ್ನ ಈಗಾಗ್ಲೇ 34 ವರ್ಷ ಆಗ್ತಾ ಬಂತು ಸತ್ಸಂಗ. ಸ್ವಲ್ಪನಾರು ನನ್ನಲ್ಲಿ ಪರಿವರ್ತನೆ. ಯಾರಿಗಾರು ಹೇಳ್ಬೇಕಾದ್ರೆ ಮಾತ್ರ ಏನ್ ತಯಾರಿಯಾಗಿ ಹೇಳ್ತೀವಿ. ನಾನು ಪ್ರವಚನನ ನಾನು ಅಷ್ಟು ವರ್ಷದಿಂದ ಮಾಡ್ತಿದ್ದೀನಿ, ನಾನ್ ಇಷ್ಟು ವರ್ಷದಿಂದ ಮಾಡ್ತಿದ್ದೀನಿ. ಎಲ್ಲರಿಗೂ ಹೇಳ್ತೆ, ಯಾರು ಸಿಕ್ಕ ತಕ್ಷಣನೇ ಮೊದ್ಲು ನಾವ್ ಅದ್ ಹೇಳೋದಿಲ್ಲ. ನಾವು ಒಂದಿನ ಸತ್ಸಂಗಕ್ಕೆ ಹೋಗ್ತೀವಿ ನಾವು.
15 ವರ್ಷದಿಂದ ಮಾಡ್ತೀವಿ, 20 ವರ್ಷದಿಂದ ಮಾಡ್ತೀವಿ. ಈ ರೀತಿ ಮಾಡೋದ ಸತ್ಸಂಗವನ್ನ? ಎಷ್ಟು ಅದ್ರ ಬಗ್ಗೆ ನೋಡಿ ಎಲ್ಲಾರ್ನುವೆ, ಎಲ್ಲಾರು ಒಂದೊಂದನ್ನ ಸಾಧಿಸೋದಕ್ಕೆ ಬದುಕಿನಲ್ಲಿ ಹೇಗೆ ಅವ್ರ ಜೀವನವನ್ನ ಇಟ್ಟಿದ್ದಾರೆ. ಒಂದು ತರಕಾರಿ ಮಾರೋನು ಸಹ, ಒಂದು ಹಾಲ್ ಮಾರೋರು ಸಹ, ಪ್ರತಿಯೊಬ್ರು ಸಹ ತಮ್ಮ ಬದುಕನ್ನ ಅವ್ರು ಅದಕ್ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಹೇಗ್ ಅರ್ಪಿಸ್ಕೊಂಡಿಲ್ಲ? ನಾವೇ ನಮ್ಮ ಬದುಕನ್ನ ದುಡ್ಡಿಗೆ ಹೇಗ್ ಅರ್ಪಿಸ್ಕೊಂಡಿಲ್ಲ? ಸತ್ಯಕ್ಕೆ ಮಾತ್ರ, ದೇವರಿಗೆ ಮಾತ್ರ, ಶ್ರವಣಕ್ಕೆ ಮಾತ್ರ, ಇಷ್ಟು ಮಾತ್ರ ಪಾರ್ಟ್ ಟೈಮ್ ಅಂತ ಅಂದ್ರೆ ಬದುಕನಲ್ಲಿ ಅದು ಅಳವಡೋದಾದ್ರೂ ಹೇಗೆ? ಆಗ್ಲೇ ದೇಹದ ನಮ್ಮ ಮನಸ್ಸಿನ ಒಳಗೆ ವಿಷಯಾಭಿರತಿ ಬಹಳ ಇದೆ, ಭ್ರಮೆಗಳು ವಿಪರೀತ ಇದೆ. ಆ ಭ್ರಮೆ ಎಲ್ಲ ಹೋಗ್ಬೇಕಲ್ಲ ಅವೆಲ್ಲ. ನಿಧಿಧ್ಯಾಸನ ಕೊನೆಯದಾಗ್ಲೆ, ನಿಧಿಧ್ಯಾಸನದ ಅನುಭವ ಬಂದಿಲ್ಲ ನನಗೆ, ಗುರುಗಳು ಹೇಳ್ತಿದಾರಲ್ಲ ಅನ್ನೋದು ಅನ್ನಿಸ್ಬೇಕಲ್ಲ. ನಾವು ಮೊದಲು ಪ್ರವಚನ ನಾನು ಕೇಳ್ಬೇಕಾದ್ರೆ ಪರಮಾನುಭವ ಬೋಧೆ ನನ್ಗೆ ಅತ್ಯಂತ ಇಷ್ಟ. ಪರಮಾನುಭವ ಬೋಧೆ ಪ್ರಾರಂಭ ಆಗ್ಬೇಕಾದ್ರೆ ನಾನು ಅನ್ಕೊಂಡ್ ಬರ್ತಿದ್ದೆ, ಓ ಈ ಪ್ರಾರಂಭ ಆಯ್ತು, ಇವತ್ತೇ ನಾನು ಆತ್ಮಜ್ಞಾನ ಪಡಿಬೇಕು ಅಂತ. ಕೊನೆಗೆ ಇನ್ನೇನ್ ಬರ್ತಾ ಬರ್ತಾ ಕೊನೆಗೆ ಗುರು ಶಿಷ್ಯರ ಲಕ್ಷಣ ಬರ್ತಿತ್ತಲ್ಲ, ಅವಾಗ ಬಹಳ ದುಃಖ ಆಗ್ಬಿಡೋದು. ಆಗ್ಲೇ ಗ್ರಂಥ ಮುಗಿತಾ ಬಂತು, ನನ್ನ ಅನುಭವಕ್ಕೆ ಏನು ಬಂದೇ ಇಲ್ಲ ಅಂತ ಅನಿಸ್ತಿತ್ತು. ಆ ರೀತಿ ಇರ್ಬೇಕು ಮುಮುಕ್ಷತ್ವ. ಹಂಗಿದ್ರೇನೆ ಆತ್ಮಜ್ಞಾನ ಆಗದ್ ಕಷ್ಟ. ಹಿಂಗ ಆರಾಮಾಗಿ ಎಲ್ಲ ಹೆಂಗಾಗತ್ತೆ? ನಮಗೆ ದೇವರು, ಗುರುಗಳು ತುಂಬಾ ಅನುಕೂಲ ಮಾಡಿದ್ದಾರೆ, ಅವ್ರಿಗೆಲ್ಲ ಕೃತಜ್ಞತೆ ಇರ್ಬೇಕು ನಾವು. ಹಾಗಾಗಿ ಈ ಶ್ರವಣವನ್ನ ತುಂಬಾ ತುಂಬಾ ಭಕ್ತಿಯಿಂದ ಮಾಡ್ಬೇಕು. ಹಂಗ್ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ಇಲ್ಲ ಅಂದ್ರೆ ಎಲ್ಲರಂಗ್ ನಾವು ಹೋಗ್ತೀವಷ್ಟೇ. ಅಂತ ಅಪ್ಪವ್ರು ಸಿಕ್ಕಿದ್ರು, ಎಲ್ಲಾರು ಸಿಕ್ಕಿದ್ದಾರೆ, ಒಳ್ಳೆ ವಾತಾವರಣ ಇದೆ. ಈಗ ಪಾರಾಗ್ಬೇಕು ನಾವು. ಇನ್ಯಾವುದೂ ಜಗತ್ತಲ್ಲಿ ನಮ್ಗೆ ಯಾವ್ದು ಸಹಾಯ ಮಾಡೋದಿಲ್ಲ, ಯಾರೂ ಬರೋದಿಲ್ಲ. ನಾನ್ ಯಾರಿಗೂ ಆಗಿಲ್ಲ, ಬೇರೆಯವ್ರು ಯಾಕೆ ನನಗ್ ಬರ್ತಾರೆ? ಅದ್ ಸ್ವಲ್ಪ ಅನ್ನಿಸ್ಬೇಕಲ್ಲ. ಸುಮ್ನೆ ಜೀವನವನ್ನ ಹೀಗೆ ಕಳೆಯೋದ? ಆಗ್ಲೇ 3 ತಿಂಗಳಾಗ್ತಾ ಬಂತು, ಎಲ್ಲಾ ಗುರುಗಳು ಹೋಗಾಯ್ತು. ಅಪ್ಪ ಅವರು 3 ವರ್ಷದಾಗ್ಲೇ ಮಾಡ್ತಾ ಇದೀವಿ. ಸ್ವಲ್ಪನಾರು ಅನ್ನಿಸ್ಬೇಕಲ್ಲ. ಬರೀ ಅವತ್ತಿನ ದಿನ ಅವ್ರನ್ನ ಸ್ಮರಣೆ ಮಾಡೋದ? ಹಾಗಲ್ಲಿರುವ ದೇವರ ಗುರುವಿನ ಸ್ಮರಣೆ ಮಾಡಿ ಈ ನಿಧಿಧ್ಯಾಸನ ಅನುಭವ ಬರ್ಬೇಕು. ನನ್ನ ದೇಹದಿಂದ ನನ್ ಪ್ರತ್ಯೇಕತೆ, ಹೌದು ನನ್ ಬ್ರಹ್ಮ ವಸ್ತುನೇ, ನನ್ನ ಅನುಭವಕ್ಕೆ ಇಲ್ವಲ್ಲ ಅದು. ಬರೀ ತಿಳುವಳಿಕೆ ಇದೆಯಲ್ಲ. ಬರೀ ತಿಳುವಳಿಕೆ ಇದ್ರೆ ದೇಹದ್ದು ಮನಸ್ಸೆಂದು ಯಾವುದೂ ಹೋಗೋದಿಲ್ಲ, ಯಾರೂ ಆಗೋದಿಲ್ಲ ಸಹಾಯ. ಗುರುಗಳು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಇದನ್ನ ಬ್ರಹ್ಮಜ್ಞಾನಕ್ಕೆ ಬಳಸ್ಬೇಕು. ಆಗ್ಲೇ ಕೊನೆಯ ಸೂತ್ರ ಇದು. ಶಿವ ಜೀವ ಎಷ್ಟು ದೊಡ್ಡ ವಿಷಯ, ಎಷ್ಟು ಮನಸ್ಸು ಇದಕ್ಕೆ ಪಕ್ವಾಗಿರ್ಬೇಕು. ಶಿವ ಜೀವರೊಡನಿರ್ದ ಭೇದ ಅಪರೋಕ್ಷ ಮೆನಿಸುವ, ಶಿವ ಬೇರೆ ಜೀವ ಬೇರೆ ಅನ್ನುವ ಭಾವನೆ ಇದೆ ನನಗೆ. ಅವೆಲ್ಲವೂ ಹೋಗ್ಬೇಕು. ನಾನು ಅದಕ್ ಅರ್ಪಿಸ್ಕೊಂಡಿದ್ರೆ ತಾನೇ ಅವೆಲ್ಲವೂ ಹೋಗೋದಿಕ್ಕೆ. ಜ್ಞಾನಕ್ಕೆ, ದೇವರಿಗೆ ಇದಕ್ಕೆ ಅರ್ಪಿಸ್ಕೊಂಡಿದ್ರೆ ಇವೆಲ್ಲ ಅರ್ಥ ಆಗುತ್ತೆ. ಇಲ್ಲ ಶಬ್ದದ ಅರ್ಥ ಮಾಡ್ಬಿಟ್ಟು ಹೋಗ್ಬೋದು ಎಷ್ಟೊತ್ತು. ಶಿವ ಅಂದ್ರೆ ಅದು ಉಪಾದಿಯಿಂದ ಶಿವನ್ ಮಾಡಿದ್ದಾರೆ, ಜೀವ ಅಂತ ಇದನ್ ಮಾಡಿದ್ದಾರೆ, ಇವೆರಡು ಭೇದ ಹೋದ್ರೆ ಆ ಬ್ರಹ್ಮ ವಸ್ತು. ಎಷ್ಟೊತ್ತು ಅರ್ಥ ಹೇಳೋದಿಕ್ಕೆ? ಏನಾದ್ರೂ ಅನುಭವ ಸಾರ್ಥಕ ಆಯ್ತಾ? ಆದ್ರೆ ಅದಕ್ಕಾಗಿ ಬದುಕೋ ಆಗ್ಲಿ ಏನೋ ಗುರುವಿನ ಕರುಣೆಯಿಂದ ಎಲ್ಲರಿಂದ ಸತ್ಸಂಗ ಸಿಕ್ಕಿದೆ, ಶ್ರವಣ ಸಿಕ್ಕಿದೆ, ಅದನ್ನ ಉಪಯೋಗ ಮಾಡ್ಕೋಬೇಕು. ವಯಸ್ಸು ಆಗ್ತಾ ಹೋಗ್ತಿದೆಯಲ್ಲ, ಏನ್ ಕಡಿಮೆ ವಯಸ್ಸಿದ್ಯಾ? 50, 60, 20 ಆರಾಮಾಗಿ ಆಗೇ ಹೋಯ್ತು. ಹಿಂಗ್ 20 ಆಗಿರೋರು 40. ನಾವ್ ಇವತ್ತು ಅಲ್ಲಿ ಕೂತಿದವ್ರು ಇವತ್ತು ಇಲ್ಲಿ ಬಂದ್ ಕೂತ್ಕೋತಿದೀವಿ, ಇಲ್ಲಿ ಕೂತಿರೋರು ಇಲ್ಲಿಗೆ ಹೋಗ್ತಿವಿ. ಆಗ್ತಾನೆ ಇದೆಯಲ್ಲ. ಆದ್ರೂ ಏನ್ ಮಾಡಿದ್ರು ಪ್ರಜ್ಞೆ ಬರೋದೇ ಇಲ್ವಲ್ಲ. ಹೇಗೆ ಆತ್ಮಜ್ಞಾನ ಪಡೆಯೋದು ನಾವು? ನಮ್ಮ ಅಪ್ಪವ್ರು ಬದುಕಿನ ಪೂರ್ತಿ ನಮ್ಮನ್ನ ಪಡೀಲಿ ಅಂತ ಅವ್ರಿಗೆ ಆಸೆ. ಗುರುವಿಗೆ ಇನ್ನೇನ್ ಆಸೆ ಇರುತ್ತೆ? ನಾವು ಆತ್ಮಜ್ಞಾನಿಗಳಾಗ್ಬೇಕು ಅಂತ ಆಸೆ ಇದೆಯಾ ಹೊರ್ತು, ನಾವ್ ಆರಾಮಾಗಿ ಎಲ್ಲಾರಂಗೂ ಇದ್ದಿದ್ರೆ ಮತ್ ಗುರುವಿನ ನಾವು ಹೋಗಿದ್ದಾದ್ರೂ ಪ್ರಯೋಜನ ಏನು? ನಮ್ಗಿಂತ ಹೋಗದೆ ಇರೋರೇ ಪರವಾಗಿಲ್ವಲ್ಲ. ನಾವ್ ಹೋಗಿ ಏನ್ ಫಲ ಪಡೆದ್ವಿ? ಬದುಕಕ್ಕೆ ಬರ್ತಾ ಇಲ್ಲ, ಅದೇ ಅಸ್ತವ್ಯಸ್ತವಾಗಿ ಬದುಕ್ತಾ ಇರೋದು. ಬ್ರಹ್ಮಜ್ಞಾನವನ್ನ ಪಡೆಯೋದು, ಆ ಕಡೆ ಹಪಾಹಪಿ ಮಾಡೋದು ಯಾವಾಗ? ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಯಾರು ಸಾವು ಬಂದ್ರೆ ಯಾರು ಏನ್ ಮಾಡ್ತಾರೆ? ಹೊರಗಿನದು ಯಾವುದೂ ಲಾಭ ಬರೋದಿಲ್ಲ. ಮತ್ತೆ ಕೊನೆಯ ಸಮಯದಲ್ಲಿ ನನಗ ಅನ್ನಿಸ್ತು ಏನೂ ಫಲ ಇಲ್ಲ. ಹಾಗಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಗುರುವಿನ ಕರುಣೆಯಿಂದ ಸತ್ಸಂಗ ನಡೀತಿದೆ, ಶ್ರವಣ ನಡೀತಿದೆ, ಅದನ್ನ ಬದುಕನ್ನ ಪ್ರತಿ ಕ್ಷಣನೂ ಅದ್ರದ್ದು ಅಪಾಪಿ ಇರ್ಬೇಕು. ನಾನಿವತ್ ಬ್ರಹ್ಮಜ್ಞಾನವನ್ನ ಅನುಭವಿಸ್ಬೇಕು, ನಾನು ಹೌದು ಬ್ರಹ್ಮವಸ್ತು, ನನ್ನ ಅನುಭವ ಬರೋವರೆಗೂ ಅದಲ್ಲ. ನನ್ನ ಅನುಭವ ನಾನು ಅನುಭವಿಸ್ಲೇಬೇಕು, ನಾನು ಅಪ್ಪವ್ರಂಗ ಆಗ್ಲೇಬೇಕು. ಯಾಕೆ? ನಾನು ಅದೇ ಇರೋದು. ಆ ರೀತಿ ಮಾಡಿದ್ರೆ ಈ ನಿಧಿಧ್ಯಾಸನದ ಅನುಭವ. ಶ್ರವಣವೇ ಸರಿಯಾಗಿ ಮಾಡ್ತಿಲ್ಲ, ನಿಧಿಧ್ಯಾಸನದ ಅನುಭವ ಹೇಗ್ ಬರುತ್ತೆ? ಶ್ರವಣವನ್ನೇ ಎಷ್ಟು ನೆಗ್ಲೆಕ್ಟ್.
ಆರಾಮಾಗಿ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಕೇಳ್ಕೊಬೋದು. ಕೊನೆಗೆ ಏನೋ ಹೇಳಿದ್ರಲ್ಲ ಇವತ್ತೇನು ಗುರುಗಳು ಅದನ್ನ ಏನೋ ಇವತ್ ವಿಷಯ ಹೇಳಿದ್ರಲ್ಲ, ಇದು ಮುಮುಕ್ಷುವಿನ ಲಕ್ಷಣನ, ಇದು ಜ್ಞಾನ ಪಡೆಯುವ ಲಕ್ಷಣನ? ಎಲ್ಲಾ ಮಹಾತ್ಮರು ನೋಡಿ ಅವರು ಆಗ ರಾತ್ರಿ ಎಲ್ಲ ನಿದ್ರೆ ಮಾಡದೆ ಅದನ್ನ ಕಾಯ್ತಾ ಇದ್ರು ಬೆಳಗ್ಗೆ ಹೊತ್ತು ಗುರುವಿನ ಹತ್ರ. ಅದು ಏನು ಸೇವೆ ಮಾಡ್ಕೊಂಡು, ಸೇವೆ ಮಾಡಿ ನೀವ್ ಪ್ರಪಂಚದ ದಿನಾ ಅದನ್ನೇ ಮಾಡ್ತೀರಾ. ರಾತ್ರಿ ಎಷ್ಟು ನಿದ್ರೆಗಟ್ಟಿಲ್ಲ ಮನೆ ಇದಕ್ಕೆ, ಮಗ ಅಂದಿದ್ದಕ್ಕೆ, ದುಡ್ಡು ಅಂದಿದ್ದಕ್ಕೆ, ಅದಂದಿದ್ದಕ್ಕೆ, ಕಾಯಿಲೆ ಬಂದಿದ್ರೆ ನಿದ್ರೆ ಆರಾಮಾಗಿ ಮಾಡ್ತೀವಿ. ಅದೇ ದೇವರ ಚಿಂತನೆ ಏನ್ ಮಾಡಿದ್ರು ಬರಲ್ಲ ಅಂತ. ಯಾಕೆ ಆ ಕಡೆ ಲಕ್ಷಣ ಕೊಟ್ಟಿಲ್ಲ? ಯಾರ್ ಕೊಡ್ಬೇಕಾಗಿರೋದು? ನಾನೇ ಕೊಡ್ಬೇಕಾಗಿರೋದು. ಒಂದು ದಿನನಾದ್ರು ಗುರುವಿನ ಹತ್ರ ಆತರ ಕೇಳ್ಕೊಂಡಿದೀವ? ನನಗೆ ಗುರುಗಳೇ ನನಗೆ ಅನಿಸ್ತಾ ಇಲ್ಲ, ನನಗೆ ವಿಪರೀತ ಪ್ರಪಂಚದ ವಾಸನೆಗಳು ಅನಿಸ್ತಿದೆ, ನಾನ್ ದೇವ್ರನ್ನೇ ಪಡಿಬೇಕು ನಾನು ಅಂತ ಒಂದು ದಿನ ಕೇಳಿದೀರಾ? ಅನ್ಸುತ್ತ? ಆ ರೀತಿ ಅನ್ಸಿದ್ರೇನೆ ಆತ್ಮಜ್ಞಾನ ಆಗೋದು. ಸುಮ್ನೆ ಯಾವ್ದೋ ಭಾವನಾತ್ಮಕವಾಗಿ ಆ ಗುರುಗಳನ್ನ ದೊಡ್ಡವ್ರನ್ನ ಮಾಡಿ ಅವ್ರ ಆಗಿದ್ದಾರೆ ಹೀಗಿದ್ದಾರೆ ಇದರಿಂದ ನನ್ನ ಯಾವ ದುಃಖಗಳು ಹೋಗೋದಿಲ್ಲ. ನಾನು ಯಾವಾಗ ಅಪ್ಪವ್ರು ಏನ್ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದಾರೋ, ನಾನಿರೋದು ಆ ಬ್ರಹ್ಮ ವಸ್ತುವೆ, ನಾನು ಅದ್ ಅನುಭವಿಸ್ಲೇಬೇಕು. ಅದ ಯಾವ್ದೂ ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಆ ಬ್ರಹ್ಮ ವಸ್ತುವನ್ನ ನಾನು ಅನುಭವಿಸ್ದೆ ಆಗ ಎಲ್ಲದ್ರಿಂದ ಬಿಡುಗಡೆ. ಇಲ್ಲ ಅಂದ್ರೆ ಬಹಳ ದೊಡ್ಡದಿದೆ ಭವಚಕ್ರ. ಯಾವ ಜನ್ಮಕ್ಕೆ ಹೋಗಿ ಏನಾಗ್ತೀವೋ ಯಾರಿಗೂ ಗೊತ್ತಿಲ್ಲ. ಯಾರು ಹೇಳೋರಿಲ್ಲ, ಹೇಳಿದ್ರು ಯಾರು ತಪ್ಸೋರಿಲ್ಲ. ಹೇಳಿದ್ರು ಅಂತ ಇಟ್ಕೊಳ್ಳಿ, ನೀನ್ ಮುಂದೆ ಈ ತರ ಜನ್ಮ ಆದ್ರೆ ತಪ್ಸಕ್ ಯಾರಿಗೂ ಬರಲ್ಲ. ಆ ರೀತಿಯ ಕರ್ಮಗಳ ಆಧೀನ ಇದೆ ಈ ಬದುಕು ಎಲ್ಲ. ಸ್ವಲ್ಪ ದೇವನ ಕಡೆ ನೋಡು, ಅವಕಾಶ ಸಿಕ್ಕಿದೆ, ಸತ್ಸಂಗ ಸಿಕ್ಕಿದೆ, ಶ್ರವಣ ಸಿಕ್ಕಿದೆ, ಗುರುಗಳ ಅನುಗ್ರಹ ಆಗಿದೆ, ಅವ್ರಂತ ಮಹಾತ್ಮರೆಲ್ಲ ಬಂದಿ ಎಲ್ಲಾ ಎಚ್ಚರಿಸಿ ಎಷ್ಟು ಅಂತ ಅವ್ರು ಎಚ್ಚರ ಮಾಡೋದು. ಆಗ್ಲೇ 3 ಪೀಳಿಗೆ ಆಗ್ತಾ ಬಂತು ನಮ್ದೇನೆ. ಅಪ್ಪ ಅವರು ಸದಾಶಿವ ಗುರುಗಳು, ಈಗಾಗ್ಲೇ ನಾನು, ನೆಕ್ಸ್ಟ್ ಸಿಂಚನ ಬಂದಾಗ್ಲೂ ಬಂದ್ ಕುತ್ಕೊಳ್ಳೋದ. ಎಷ್ಟು ಚೆನ್ನಾಗಿ ಗುರುಗಳು ಹೇಳ್ತಾರೆ ಪ್ರವಚನನ. ಸದ್ಯ ನೀವಾರು ಸಿಕ್ಕಿದ್ರಲ್ಲ ಪುಣ್ಯ ತಮ್ದು. ಇದೇ ಹೇಳ್ಕೊಂಡ್ 70 ವರ್ಷ 80 ವರ್ಷ ನಿನ್ನ ಮನಸ್ಸಿನ ದುಃಖ ದೇಹದ ದುಃಖ ಹೋಗ್ಬೇಕಲ್ಲ. ಹಾಗಾಗಿ ಇದನ್ನ ತನ್ಮಯವಾಗಿ ಈಗಲೇ ಬದುಕನ್ನ ಅರ್ಪಿಸಬೇಕು. ಯಾವ ರೀತಿನಾರು ಇರ್ಲಿ ನಿನ್ನ ಬದುಕು ಅರ್ಪಿಸು, ದೇವನಿಗೆ ಅರ್ಪಿಸು, ಗುರುಗಳಿಗೆ ಅರ್ಪಿಸು, ಜ್ಞಾನಕ್ಕೆ ಅರ್ಪಿಸ್ಬೇಕು. ಆ ಮಲ್ಲಿಕಾರ್ಜುನ ಮನ್ಸೂರ್ ಅವ್ರದೆಲ್ಲ ಸುಮ್ನೆ ನೋಡಿ ಅವ್ರ ಚರಿತ್ರೆನ, ರಾತ್ರಿಯಿಂದ ಹಿಡಿದು ಬೆಳಗ್ಗೆವರೆಗೂ ಅವರು ಅದನ್ನ ಒಂದು ರಾಗ ಬರ್ಬೇಕು ಅಂದ್ರೆ ಅವರಿಗೆ ಆ ರಾಗ ಅವ್ರಿಗೆ ಅಳವಡಬೇಕು ಅಂತಂದ್ರೆ ಅಷ್ಟು ಸಾಧನೆ ಮಾಡ್ತಿರ್ತಾರ ಅವರು. ಅವರು ಧಾರವಾಡದವರು. ಅವರು ಅಲ್ಲ, ಒಬ್ಬೊಬ್ರು ಸಂಗೀತಕ್ಕೋಸ್ಕರ ಒಂದು ರಾಗವನ್ನ ಅವರಿಗೆ ತಮ್ಮನ್ನಾಗ್ ಮಾಡ್ಕೋಬೇಕು ಅಂತ ಆ ರಾಗಕ್ಕಾಗಿ ಹಗಲಿರುಳು ಅವರು ಏನ್ ತಾಪ ಪಡ್ತಾರ ಅದಕ್ಕೆ ಹೊಂದ್ಕೊಂಡಿಲ್ಲ ಅಂತ. ಅವರು ಯೌವನಾವಸ್ಥೆ ಬಂದಾಗ ಅವ್ರ ಗಂಟ್ಲು ಬದಲಾವಣೆ ಆಗುತ್ತಲ್ಲ ಹುಡುಗರಿಗೆಲ್ಲ, ಆ ರೀತಿಯಾಗಿ ಏನ್ ಮಾಡಿದ್ರು ಆ ಹಿಂದೂಸ್ತಾನಿ ಇದ್ರದ್ದು ಅವ್ರಿಗೆ ರಾಗ ಅಳವಡುತ್ತಿರಲ್ಲ. ಬಹಳ ಪ್ರಯತ್ನ ಮಾಡಿ ಅದನ್ನ ಅಭ್ಯಾಸ ಮಾಡ್ತಾರೆ. ದಿನದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಭ್ಯಾಸ, ಮಧ್ಯ ಒಂದ್ ಸ್ವಲ್ಪ ಹೊತ್ತು, ತಿರ್ಗಾ ಸಾಯಂಕಾಲದಿಂದ ರಾತ್ರಿಯಿಂದ ಬೆಳಗ್ಗೆ, ಇಷ್ಟು ಒಂದು ರಾಗವನ್ನ ಕೊನೆಗೆ ಅವರಿಗೆ 5 ವರ್ಷಕ್ಕೆ 40 ರಾಗಗಳು ಅವರಿಗೆ ಪ್ರಕಟ ಆಗತ್ತೆ. ಅದಕ್ಕೆ ಅರ್ಪಿಸ್ಕೊಂಡ್ರು ಪೂರ್ತಿ ಅವ್ರು. ಬರೀ ಅದೇ ದಿನಪೂರ್ತಿ ಅಂದ್ರೆ ಇಷ್ಟು ಲೆಕ್ಕ ಹಾಕಿ ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ಸ್ವಲ್ಪ ಬಿಟ್ರೆ ಸಾಯಂಕಾಲ ತಿರ್ಗಾ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗ್ಗೆ ಬರೀ ಆ ರಾಗವನ್ನ ತಾವು ಮೈಗೂಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ ಮಾಡಿ ಹಾಡಿ ಕೊನೆಗೆ ಅವ್ರಿಗೆ 40 ರಾಗಗಳು ಅವರಿಗೆ ಆಗತ್ತೆ. ತಾನೇ ಅವ್ರಿಗಂತಾರ ಅವರು ಸಂಗೀತ ಅನ್ನೋದೊಂದು ದೊಡ್ಡ ಸಮುದ್ರ. ಅದು ಆ ಮನಸ್ಸು ಬಹಳ ವಿಶಾಲ ಆಗ್ತಾ ಹೋಗುತ್ತೆ. ಯಾವುದೇ ಸಾಧನೆಯಲ್ಲಾಗ್ಲಿ ಆ ಮನಸ್ಸು ವಿಶಾಲ ಆಗ್ತಾ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ, ನಾನು ಏನೂ ಇಲ್ಲ ಅದ್ರಲ್ಲಿ, ನಾನೊಂದು ಅಣು. ನಾನು ಬರೀ ಆ ರಾಗಗಳಿದೆಯಲ್ಲ ಏನೋ ಒಂದೊಂದ್ ಸಣ್ಣ ಅಲೆಗಳು ಸಿಕ್ಕದಂಗೆ, ಅದು ಬಹಳ ದೊಡ್ಡ ಸಮುದ್ರ. ಆ ರೀತಿ ಮನಸ್ಸು ಎತ್ತರಕ್ಕೆ ಹೋಗ್ತಾ ಹೋಗುತ್ತೆ. ಹಾಗೆ ಜ್ಞಾನಕ್ಕೆ, ದೇವರಿಗೆ, ಗುರುಗಳಿಗೆ, ಶ್ರವಣಕ್ಕೆ ಅರ್ಪಿಸ್ಕೊಂಡ್ರೆ ನನ್ನತನ ತಾನೇ ಕಡಿಮೆ ಆಗತ್ತೆ. ಇಲ್ಲ, ಕಡಿಮೆ ಆಗೋದಿಲ್ಲ. ಶ್ರವಣಕ್ಕೆ ನೀನು ಅರ್ಪಿಸ್ಕೋಬೇಕು. ಶ್ರವಣವನ್ನ ಭಕ್ತಿಯಿಂದ ತನ್ಮಯತೆಯಿಂದ ಕೇಳ್ಬೇಕಾದ್ರೆ ಯಾವುದರ ಹೊರಗಡೆದು ಪ್ರಜ್ಞೆ ಇಲ್ದೇ ಇರೋ ಕೇಳಿದ್ರೆ ಆಗ ತಾನು ಮೈಗರಿತಾ ಹೋಗುತ್ತೆ. ಒಳಗಿನ ಅಂತರಂಗದ ನನ್ನ ಎಲ್ಲವೂ ಆಗ ನನ್ಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಶ್ರವಣಕ್ಕೆ ನೀನ್ ಅದಕ್ಕೆ ಮಹತ್ವ ಕೊಟ್ಟಿಲ್ಲ ಅಂದ್ರೆ ಮುಂದೊಂದು ಯಾವುದೂ ಫಲ ಕೊಡೋದಿಲ್ಲ. ಈ ನಿಧಿಧ್ಯಾಸನ ಅತ್ಯಂತ ಶ್ರೇಷ್ಠ. ಎಲ್ಲ ಇನ್ನೇನು ದೇಹದ ಅನುಭವನೇ ಇಲ್ಲ ನನಗಾಗ. ನನ್ನ ದೇಹದ ಅನುಭವ ಅಂದ್ರೆ ಏನ್ ಸಾಮಾನ್ಯದ ಅನುಭವನ? ದೊಡ್ಡ ದೊಡ್ಡ ತಪಸ್ವಿಗಳು, ಸಮಾಧಿ ಹೋದವ್ರು, ಅವರಿಗೆ ದೇಹ ಪ್ರಜ್ಞೆ ಕಡಿಮೆ ಆಗೋದ್ ಕಡಿಮೆ, ಅವ್ರಿಗೆ ದೇಹ ಭಾನ ಹೋಗೋದೇ ಕಡಿಮೆ ಇದೆ ಅವರಿಗೆ. ಪುನಃ ಅವರು ಏನು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ ಆಗ ಮಾತ್ರ ಭಾನ ಇರೋದಿಲ್ಲ. ವಾಪಸ್ ಬಂದ್ರೆ ತಿರ್ಗಾ ದೇಹ ಭಾನ ಇರುತ್ತೆ. ಆದ್ರೆ ಜ್ಞಾನದಲ್ಲಿ, ನಿಧಿಧ್ಯಾಸನದಲ್ಲಿ
ಆ ರೀತಿ ಇಲ್ಲ. ನೀನಿಲ್ಲ, ನಾನಲ್ಲ ಅಷ್ಟು ಶ್ರೇಷ್ಠವಾದದ್ದು ಜ್ಞಾನ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಎಲ್ಲಾ ಋಷಿಗಳು ಮಹಾತ್ಮರು ಎಲ್ಲರೂ ಈ ಜ್ಞಾನನ್ನೇ ಮಾಡಿದ್ದು, ಇದೇ ಬ್ರಹ್ಮ ವಸ್ತುವನ್ನ. ಮತ್ತ ಅವರೆಲ್ಲ ಏನ್ ಹೇಳ್ತಿದಾರೆ, ಅವ್ರು ಮಾತ್ರ ಅಂತ ಅಲ್ಲ, ನಾವು ಅದೇ ಅಂತಾನೆ ಹೇಳ್ತಿದ್ದಾರೆ. ನನಗೇನ್ ಜೀವನಾನು, ಅಲ್ಪ ಜೀವನಾನು, ಇಂಥವನು ಅಂತವನು ಏನಿದೆಯಲ್ಲ, ಯಾಕ್ ಸುಮ್ನೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ? ಯಾಕ್ ಸುಮ್ನೆ ಭ್ರಮೆ ಒಳಗಾಗಿದ್ಯಾ? ಒಂದು ದಿನ ಪಟ್ ಅಂತ ಹೊಟ್ಟೋಗ್ತೀಯ. ನೀನ್ ಏನೇನ್ ಈಗೆಲ್ಲ ಬಿಡಲ್ಲ ಬಿಡಲ್ಲ ಅಂತ ಗಟ್ಟಿಯಾಗಿ ಇಟ್ಕೊಂಡಿದ್ಯಲ್ಲ, ಪ್ರಕೃತಿ ಒಂದ್ ಸೆಕೆಂಡ್ ಎಲ್ಲ ಬಿಡಿಸ್ ಕರ್ಕೊಂಡು ಹೊಟ್ಟೋಗುತ್ತೆ. ಆ ದುಡ್ಡು, ಆ ಮನೆ, ಹೆಂಡತಿ, ಮಕ್ಳು, ಅವ್ರನ್ನ ಬಿಟ್ಟು 10 ನಿಮಿಷ ಇರಕ್ ಆಗಲ್ವಲ್ಲ. ಏನ್ ಮನಸ್ಸು ಚಡ್ಪಡಿಸುತ್ತಲ್ಲ. ಮಗ ಬಂದಿಲ್ಲ, ಸ್ವಲ್ಪ ಲೇಟ್ ಆದ್ರೆ, ಹೆಂಡತಿ ಬಂದಿಲ್ಲ, ಏನ್ ಬಹಳ ಪರದಾಡ್ತಾ ಇದೆಯಲ್ಲ ತುಂಬಾ. ಅವ್ರಿಗಾಗಿ ಒಳಗಡೆ ಬಹಳ ಮಿಡಕಾಡ್ತಾ ಇರತ್ತೆ ಮನಸ್ಸು. ಆ ದುಡ್ಡೊಂದಾಗ್ಲಿ ಅದರದಾಗ್ಲಿ ಎಲ್ಲ ಒಂದೇ ಸೆಕೆಂಡ್ ಅನ್ನೋದು ಕಡಿಮೆ. ಪ್ರಾಣ ಹೋದ್ರು ಮುಗೀತು, ತಾನೇ ಪ್ರಕೃತಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಆ ಇರೋದೇ ಆ ಬದುಕು ಆ ರೀತಿ. ನಾನು ಅದ್ರೊಳಗಡೆ ಬಹಳ ತನ್ಮಯತೆಯಿಂದ ಇಷ್ಟು ದಿನ ಕೇಳೋದು, ಪುನಃ ವಾಪಸ್ ಹಾಗೆ ಇರೋದು. ಈ ನಿಧಿಧ್ಯಾಸನವನ್ನ ಯಾರಾದ್ರೂನು ಪ್ರಯತ್ನ ಮಾಡಿದ್ರ, ನೆನ್ನೆ ಈ ನಿಧಿಧ್ಯಾಸನದ ಅನುಭವವನ್ನ ಹೇಳಿದ್ರಲ್ಲ, ಅದನ್ನ ಮನನ ಮಾಡಿದ್ವ ನಾವ್ ಅದನ್ನ? ಒಂದ್ ಸ್ವಲ್ಪನಾರು ಜ್ಞಾಪಕನಾರು ಬಂದೇ ಇಲ್ಲ. ಆದ್ರೆ ನಾವು ಜ್ಞಾನದವರು, ನಾವು ಬ್ರಹ್ಮ ಜ್ಞಾನವನ್ನ ಪಡಿಬೇಕು ಅಂತ ಇರೋರು, ನಾವು ಬ್ರಹ್ಮ ಚಿಂತನ ಮಾಡೋರು, ಯಾರಿಗಾರು ಹೇಳ್ಬೇಕಾದ್ರೆ. ಆದ್ರೆ ನನ್ನ ಮನಸ್ಸು ಯಾವಾಗಲೂ ವಿಷಯಾಭಿರತಿ. ಏನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಅಷ್ಟೊಂದು ವಿಷಯಾಭಿರತಿ. ಮನಸ್ಸು ಎಷ್ಟು ಪ್ರವೃತ್ತಿ ಆಗುತ್ತೋ ಅಷ್ಟು ದುಃಖಿ ಆಗತ್ತೆ. ಯಾವಾಗಲೂ ಮನಸ್ಸು ನಿವೃತ್ತಿಯ ಕಡೆ ಇರ್ಬೇಕು. ಎಷ್ಟು ಅದು ಪ್ರವೃತ್ತಿ ಆಗತ್ತಲ್ಲ ಅಷ್ಟು ದುಃಖಿ ಆಗತ್ತೆ. ಯಾರು ಅಲ್ಲ, ನಾನೇ. ನಾನು ಎಷ್ಟು ಅದನ್ನ ಇವಾಗ ಬಳಸಿರ್ತೀನಿ ಅವಕ್ಕೆಲ್ಲ, ಮುಂದೆ ಅವೇ ನಮಗ್ ತಿರುಗಿ ಬೀಳತ್ತೆ. ಅವೇ ನಮ್ಮನ್ನ ಕಾಡೋದು, ಹೊರಗಡೆಯವ್ರು ಯಾರು ಅಲ್ಲ. ನಾನ್ ಈಗ ಏನೇನ್ ತುಂಬಾ ಮಾಡ್ತಾ ಇದೀನಲ್ಲ, ವಿಪರೀತ ನೋಡೋದು, ಕೇಳೋದು, ಮಾತಾಡೋದು, ದುಡ್ಡೊಂದು ಇದ್ರದ್ದು ಏನ್ ಮಾಡ್ತಿದ್ದೀನಲ್ಲ, ಬೇರೆ ಯಾರೂ ಕಾಡಲ್ಲ. ಅವೇ ವಾಸನೆಗಳೇ ನಮ್ಮನ್ ಮುಂದೆ ಕಾಡೋದು. ಹಾಗಾಗಿ ನಿವೃತ್ತಿ ಮಾರ್ಗ ಎಷ್ಟು ಮಾಡ್ತೀನಿ ಅಷ್ಟ್ ಆರಾಮ್ ಇರ್ತೀನಿ. ನಿವೃತ್ತಿ ಮಾರ್ಗ ಮಾಡ್ಲೇಬೇಕು. ಮನಸ್ಸನ್ನ ಸ್ವಲ್ಪ ತಣ್ಣಗ್ ಮಾಡು, ಆಗ ಈ ನಿಧಿಧ್ಯಾಸನ ಅನುಭವ ಬರುತ್ತೆ. ಶಿವ ಜೀವರೊಡನಿರ್ದ, ಎಷ್ಟು ದೊಡ್ಡ ಮುಗೀತು ಬ್ರಹ್ಮಜ್ಞಾನದ ಸಮೀಪ. ಶಿವ ಜೀವ ದೊಡ್ಡ ಈ ಜಗತ್ತನ್ನೆಲ್ಲ ಏನ್ ಸೃಷ್ಟಿ ಮಾಡಿದ್ದಾರೆ ಅಂತ ಇದೆಯಲ್ಲ, ಇದು ಶಿವನಿಂದ ಆಗ್ತಿದೆ. ನಾನು ಜೀವ. ಯಾವಾಗ ನಾನು ಜೀವ ಅಂತ ಇದೀನೋ ನನಗ ಅಲ್ಪ ಅಂತ. ಈ ಜಗತ್ತಂತ ವಿಸ್ತಾರವಾಗಿದೆ, ಮಳೆ ಬಿಸಿಲು ಎಲ್ಲ ಏನೋ ಯಾವ್ದೋ ಒಂದ್ ನಡೆಸ್ತಾ ಇರ್ಬೇಕಲ್ಲ, ಸಮಯಕ್ಕೆ ನಡೀತಿದೆಯಲ್ಲ ಎಲ್ಲವೂವೆ. ಸೂರ್ಯನ ಉದಯ ಆಗತ್ತೆ, ಚಂದ್ರ ಬರ್ತಾನೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಏನ್ ಎಲ್ಲಾ ಕಾಲಗಳು, ಚಳಿಗಾಲ ಮಳೆ ಎಲ್ಲವೂ ಕ್ರಮಬದ್ಧವಾಗಿ ನಡೀತಿದೆಯಲ್ಲ. ಯಾರ ಆದಿಂದಲ್ಲಿ ನಡೀತಿದೆ? ಬರೀ ಜಗತ್ತಲ್ಲಿ ನಾನು ಒಬ್ರೇ ಇಲ್ವಲ್ಲ, ನನ್ನಂಗೆ ಸಾವಿರಾರು ಕೋಟಿ ಜನಸಂಖ್ಯೆಗಳಿದೆ. ಜನ, ಪ್ರಾಣಿ, ಪಕ್ಷಿ ಎಲ್ಲವೂ ಇದೆಯಲ್ಲ. ಇದ್ ಯಾವ್ದ್ ಆಧಾರದಲ್ಲಿ ನಡೀತಿದೆ ಅಂತಂದಾಗ ಇವನಿಗೆ ಅರ್ಥ ಆಗ್ಲಿ. ನನ್ ಜೀವ ಅಂತ ಇದಾನಲ್ಲ, ಇವನಿಗೆ ಇಲ್ಲ ಅದೆಲ್ಲ ಇಲ್ಲ ಅಂತ ಏನ್ ಹೇಳಿದ್ರೆ ಅರ್ಥ ಆಗ ಒಬ್ಬ ಶಿವ ಅಂತ ಇದ್ದಾನೆ, ಅವನು ಇದನ್ನೆಲ್ಲಾ ನಡೆಸ್ತಿದ್ದಾನೆ. ಅವನಿಗೆ ಮಾತ್ರ ಇದ್ಯಾವುದರ ಸಂಬಂಧವೂ ಇರೋದಿಲ್ಲ. ಈಗ ಸೂರ್ಯ ಇದ್ದಾನೆ, ಸೂರ್ಯನಿಗೆ ಏನಾದ್ರೂ, ಸೂರ್ಯನಿಂದನೇ ಇಡೀ ಜಗತ್ತು. ಸೂರ್ಯ ಬರ್ಲಿಲ್ಲ, ಭೂಮಿಗೆ ಏನು ಇಲ್ವೇ ಇಲ್ಲ. ಆ ಸೂರ್ಯನ ಆದ್ರಿಂದಲೇ ಎಲ್ಲಾ ಕಾರ್ಯಗಳು ನಡೀತಿದೆ. ಆದ್ರೆ ಸೂರ್ಯನಿಗೆ ಏನಾರು ಆಗತ್ತಾ? ಸೂರ್ಯ ಅದಕ್ಕೆ ಏನಾರು ಒಳಗಾಗ್ತಾನ? ಹಾಗೆ ಆ ಶಿವ, ಆ ಶಿವನ ಆಧೀನದಲ್ಲಿ ಇದೆಲ್ಲಾ ಜಗತ್ ನಡೀತಿದೆ. ಆದ್ರೆ ಅವನ್ ಇದ್ಯಾವುದಕ್ಕೂ ಈ ಮಾಯೆಗೆ ಒಳಗಾಗೋದಿಲ್ಲ ಅಂತ ಶಿವನ ಏನ್ ಮಾಡಿದ್ರಲ್ಲ. ಈ ನಿಧಿಧ್ಯಾಸನದ ಅನುಭವದಲ್ಲಿ ಈ ಜೀವನೇ ನಾನಲ್ಲ ಅಂದಾಗ ಶಿವ ಎಲ್ಲಿರ್ತಾನೆ? ಈ ಅನುಭವ ಬರ್ಬೇಕು. ಈ ಅನುಭವ ಬಂದ್ರೇನೆ ದೇಹದ ದುಃಖ ಹೋಗೋದು, ಮನಸ್ಸಿನ ದುಃಖ ಹೋಗೋದು, ಜೀವನದ ದುಃಖ ಹೋಗೋದು. ಇಲ್ಲಾಂದ್ರೆ ಹೋಗಲ್ಲ. ಸುಮ್ನೆ ಮನಸ್ಸಿನೊಳಗೆ ನಾನೇ ಕಲ್ಪನೆ ಮಾಡ್ಕೊಂಡು, ನಾನೇ ಒಂದ್ ಸೃಷ್ಟಿ ಮಾಡ್ಕೊಂಡು, ಅಲ್ಲೇ ಏನೇನೋ ಇದ್ ಯಾವ್ದ್ರಿಂದನೂ ಆಗೋದಿಲ್ಲ. ಅಲ್ಲ 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 ಅಂದ್ರೆ ಅಲ್ಲನೆ. ದೇಹ ನಾನಲ್ಲ, ಅಲ್ಲ ಮಾಡ್ಲೇಬೇಕು. ಇಲ್ಲ ಅದು ಬಹಳ ಸ್ವಸ್ಥವಾಗಿ ಇಟ್ಕೋತೀನಿ, ಯೋಗದಿಂದ ಇಟ್ಕೋತೀನಿ, ಅದನ್ನ ಏನೋ ಕಾಯಿಲೆ ಬರ್ದೇ ಇರೋ ಹಾಗ್ ಮಾಡ್ತೀನಿ, ಹಾಗ್ ಮಾಡ್ತೀನಿ. ಇಲ್ಲ, ಅದ್ರ ಸ್ವಭಾವವೇ ಅದ್ರದ್ದು ಬದಲಾವಣೆ ಆಗೋದು. ಅಲ್ಲಿ ಏನೂ ಬದಲಾವಣೆ ಮಾಡಕ್ ಆಗೋದಿಲ್ಲ. ಅದ್ ಹೇಗಿದೆ ಹಾಗೆ ಒಪ್ಕೋ. ದೇಹ ಹೇಗಿದೆ ಹಾಗೆ ಒಪ್ಕೋ, ಆರಾಮ್ ಇರ್ತೀಯ. ಆದ್ರೆ ನನ್ಗೆ ಒಪ್ಕೊಳಕ್ ಬರೋದೇ ಇಲ್ಲ. ದೇಹನ ನಾನು ಅದು ತೋರಿಸ್ತಾ ಇದ್ರುನು ನಾನಿಲ್ಲ, ಈಗ ಇಡ್ಬೇಕು ಅದನ್ನ ಅಂತ ಹೋಗ್ತೀನಿ. ದೇಹ ಮುಪ್ಪಾಗೋದ್ರ ಕಡೆ ಹೋಗ್ತಿದೆ, ತಲೆ ಕೂದಲು ಬಿಳಿಯಾಗಿದೆ, ಇಲ್ಲ ನಾನು ಒಪ್ಪಲ್ಲ ಅದನ್ನ ಕಪ್ಪು ಮಾಡ್ತೀನಿ. ಕಣ್ಣಿಗೆ ಕನ್ನಡಕ ಬಂತು, ನೋಡು ವಯಸ್ಸಾಗ್ತಿದೆ, ಇಲ್ಲ ನಾನು ಅದು ಕನ್ನಡಕ ಹಾಕಿಲ್ಲ, ಯೌವನ ಮಾಡ್ತೀನಿ ಅಂತೀನಿ. ನನಗೆ ಏನ್ ಮಾಡಿದ್ರು ವಯಸ್ಸಾಯ್ತು ಅಂತ ಗೊತ್ತಾಗಲ್ಲ. ಆ ದೇಹದ ಭಾಷೆ ಕಡೆ ಲಕ್ಷ್ಯನೇ ಕೊಟ್ಟಿಲ್ಲ.
ಅದ್ರ ಸ್ವಭಾವವೇ ಅದು ಹೋಗೋದು. ಅದು ನಾನಲ್ಲ. ಈ ರೀತಿ ಮಾಡ್ಲೇಬೇಕು. ಈ ರೀತಿ ಮಾಡಿಲ್ಲ, ಸಣ್ಣ 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 ದುಃಖನೂ ಹೋಗೋದಿಲ್ಲ. ಅದಕ್ಕೆ ಜ್ಞಾನ ಅತ್ಯಂತ ಶ್ರೇಷ್ಠ. ಪೂರ್ತಿ ಹೋಗ್ಲೇಬೇಕಾ? ಜ್ಞಾನ ಚಿಂತನ ಬೇಕೇ ಬೇಕು, ಶ್ರವಣ ಬೇಕು, ಸತ್ಸಂಗ. ಅದು ಯಾವಾಗ ಎಲ್ಲಿವರೆಗೂ ಸಿಗುತ್ತೋ ಗೊತ್ತಿಲ್ಲ ಅದು. ನೀನ್ ಪರ್ಮನೆಂಟ್ ನಿನ್ ದೇಹ ಬಿಡೋವರೆಗೂ ಶ್ರವಣ ಸಿಗತ್ತೆ, ಸತ್ಸಂಗ ಸಿಗತ್ತೆ ಅನ್ಕೊಳ್ಳೇಬೇಡ ಅದನ್ನೆಲ್ಲ. ಯಾವಾಗ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾವು ಬದಲಾವಣೆ ಆಗತ್ತೆ. ಕರ್ಮದ ಆಧೀನದಲ್ಲಿದೆ. ಇಲ್ಲೆಲ್ಲಾನು ಇರ್ಬೋದು, ಎಲ್ಲೋ ತಗೊಂಡೋಗ್ ಟ್ರಾನ್ಸ್ಫರ್ ಹಾಕ್ಬೋದು, ಅಲ್ಲೆಲ್ಲೋ ಇರ್ಬೋದು, ಇಲ್ಲಿಗ್ ತಗೋಬರ್ಬೋದು. ಹಾಗಾಗಿ ನಮ್ ಗುರುಗಳ ಹತ್ರ ಎಲ್ಲಾರು ಅದನ್ನೇ ಕೇಳ್ಕೊತಿದ್ರು. ನಮಗ್ ಸತ್ಸಂಗ ಬೇಕು, ಏನ್ ಮಾಡೋದು? ಅಪ್ಪವ್ರು ಸತ್ಸಂಗ ಮಾಡಿ ಮಾಡಿ ಅಂತಿದ್ರಲ್ಲ, ನಮಗ್ ಸತ್ಸಂಗ ಬೇಕು ಅಂತಿದ್ರೆಲ್ಲ. ತುಂಬಾ ಜನ ಪರದಾಡ್ತಿದ್ರು ಪಾಪ ಬಂದೆಲ್ಲ. ಹಾಗಾಗಿ ನಮಗೆ ಗುರುವಿನ ಕರುಣೆಯಿಂದ ಸತ್ಸಂಗ ಸಿಕ್ಕಿದೆ. ಅವ್ರ ಅಪ್ಪವ್ರು ಅಂತಿದ್ರು, ಆ ರೀತಿ ಸಿಕ್ಕಿಲ್ಲ ಅಂದ್ರುನು ನಾವೇ ಸ್ವಯಂ ಅಧ್ಯಯನ ಮಾಡೋದು, ಒಳ್ಳೆಯ ಗ್ರಂಥಗಳ ಅಧ್ಯಯನ ಮಾಡೋದು, ಯಾವುದು ನನ್ನ ಮನಸ್ಸಿನ ಅಹಂಕಾರವನ್ನ ನಾನನ್ನ ಕಡಿಮೆ ಮಾಡುತ್ತಲ್ಲ ಆ ರೀತಿ ಇರ್ಬೇಕು ನಮ್ಮ ಅಧ್ಯಯನಗಳಾಗ್ಲಿ, ನಮ್ಮ ಚಿಂತನಗಳಾಗ್ಲಿ, ನಮ್ಮ ಸಾಧನಗಳಾಗ್ಲಿ, ಯಾವುದನ್ನೇ ಆಗ್ಲಿ, ಶಾಸ್ತ್ರ ಚಿಂತನೆ ಆಗ್ಲಿ, ಎಲ್ಲವೂ ನನ್ನ ಅಹಮ್ಮನ ಕಡಿಮೆ ಮಾಡೋ ರೀತಿ ಮಾಡ್ಬೇಕು ಸಾಧನ. ಅವನ್ನೆಲ್ಲ ಹೆಚ್ಚು ಮಾಡ್ಕೊಳ್ಳೋ ತರ, ಓ ನಾನ್ ಇವತ್ತಿಷ್ಟು ಓದ್ದೆ, ಓ ನಾನು ಅದು ಸೂಕ್ಷ್ಮವಾಗಿರತ್ತೆ. ಅದು ಗುರುವಿನ ಹತ್ರ ಕೇಳ್ಬೇಕು ಅದನ್ನ. ಅವ್ರ ಹತ್ರ ಕೇಳಿ ಅದನ್ನೆಲ್ಲ ಪರಿಹಾರ ಮಾಡ್ಕೋಬೇಕು. ಆ ರೀತಿ ವೈಯಕ್ತಿಕವಾಗಿ ಸತ್ಸಂಗ ಮಾಡ್ಲೇಬೇಕು. ನಾನು ನನ್ನನ್ನ ವೈಯಕ್ತಿಕವಾಗಿ ಮನನವನ್ನ ಮಾಡ್ಲೇಬೇಕು. ಆಗ್ಲೇ ಈ ನಿಧಿಧ್ಯಾಸನದ ಅನುಭವ. ಇಲ್ಲ ಅಂದ್ರೆ ಈ ನಿಧಿಧ್ಯಾಸನದ ಅನುಭವ ಬರೋದು ಬಹಳ ಕಷ್ಟ. ನಾವು ಪ್ರತಿದಿನ ಹಪಾಹಪಿ ಮಾಡ್ಬೇಕು. ಪ್ರತಿದಿನ ಅದ್ರ ಬಗ್ಗೆ ಎಷ್ಟು ಉತ್ಸಾಹ ಇರ್ಬೇಕು, ಬ್ರಹ್ಮಜ್ಞಾನವನ್ನ ಪಡಿಬೇಕು. ಜಗತ್ತಲ್ಲಿ ಅದನ್ ಬಿಟ್ರೆ ಇನ್ಯಾವುದೂ ಶ್ರೇಷ್ಠ ಅಲ್ಲ. ಇನ್ ಏನೇ ಪಡೆದಿದೆ ಅಂದ್ರೆ ಅದೇನೂ 3 ಕಾಸಿಗೆ ಪ್ರಯೋಜನ ಇಲ್ದೇ ಇರೋದು. ಬ್ರಹ್ಮಜ್ಞಾನ ಒಂದು ಬಿಟ್ಟು ಬೇರೆ ಏನೇ ಇದೆಯಾ ಅದೇನೂ. ನಮ್ಮ ಅಪ್ಪವ್ರು ಅದಕ್ಕೇನೆ ಎಂತವ್ರಾರು ಬರ್ಲಿ, ಜಗತ್ತಿನ ಎಲ್ಲರೂ ದೊಡ್ಡವ್ರು ಬಂದ್ರು, ಎಲ್ಲರೂ ಹೆಂಗಿದ್ರು ಅಪ್ಪವ್ರ ಮುಂದೆ? ಅವ್ರ ಮುಂದೆ ಯಾವ ಅಧಿಕಾರಿಗಳಿರ್ಲಿ, ಯಾವ ಮಿನಿಸ್ಟರ್ ಇರ್ಲಿ, ಯಾಕದ್ ಯಾವ್ದೂ ಪ್ರಯೋಜನ ಇಲ್ಲ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರುವಂತ ಮಹಾತ್ಮರಿಗೆ ಇದ್ ಯಾವುದೂ ಅಲ್ಲ, ಲೋಕದ ಯಾವುದೂ ಪ್ರಯೋಜನ ಇಲ್ಲ. ಅವೇ ನಮ್ಮ ಅಂತ್ಯಕಾಲದಲ್ಲಿ ಸಹಾಯ ಮಾಡೋದಿಲ್ಲ, ಇನ್ ಮುಂದಕ್ಕೆ ಎಲ್ಲಿ ಸಹಾಯ ಮಾಡುತ್ತವು? ಆ ರೀತಿ ನಮಗ್ ಪ್ರಜ್ಞೆನೇ ಬರೋದಿಲ್ಲ. ಏನು ಅಷ್ಟು ತನ್ಮಯತೆ ಸಂಸಾರದಲ್ಲಿ? ಅಷ್ಟೊಂದು ತನ್ಮಯತೆ ಬೇಕಾ? ದೇಹದಲ್ಲಾಗ್ಲಿ ಮನಸ್ಸಿಗಾಗ್ಲಿ ಅಷ್ಟೊಂದು ಅದ್ರ ಬಗ್ಗೆನೆ ಹಗಲಿರುಳೋ ದೇಹದ ಯೋಚನೆ. ಇವತ್ ಹಸುವೆ ಆಗೈತೆ, ಇವತ್ ಹಸುವೆ ಆಗಿಲ್ಲ, ಮಧ್ಯಾಹ್ನ ಅದು ತಿನ್ಬೇಕು, ಇದು ತಿನ್ಬೇಕು, ರಾತ್ರಿ ಇದು ನಮ್ ದೇಹ. ಯಾರಾದ್ರೂ ನಮ್ ದೇಹದ ಬಗ್ಗೆ ಸ್ವಲ್ಪ ಹೇಳಿದ್ರೆ ಮುಗ್ದೇ ಹೋಯ್ತು ಅವತ್ತೊಂದು. ಯಾಕೋ ಸ್ವರ್ಗಿದಿರಲ್ಲ, ಸ್ವಲ್ಪ ಸ್ವರ್ಗಂಗ್ ಕಾಣ್ತಿದಿರಲ್ಲ, ಅವ್ರ ಎದುರಿಗೆ ಇಲ್ಲ ಅಂತೀವಿ. ಆಮೇಲೆ ಹೋಗ್ ದಿನ ನಾ ಕನ್ನಡಿ ನೋಡ್ಕೊತ, ಹೌದಾ ಸಣ್ಣ ಆಗಿದ್ದೀನ, ನಾನು ಸ್ವಲ್ಪ ಸ್ವರ್ಗಿದ್ದೀನ, ಏನಾಗಿರ್ಬೋದು ನನಗೆ? ಎಲ್ಲ ದೇಹದಲ್ವಾ ಇದು? ಈ ದೇಹ ನಾನಲ್ಲ ಅನ್ನೋ ಲಕ್ಷಣನ? ದೇಹದೇ ಬರೀ 24 ಗಂಟೆ ನಾ ದೇಹ ಬಿಟ್ಟು ಏನ್ ಮಾತಾಡ್ತೀನಿ? ಹೌದು ಹೌದು ಅನ್ನೋದು ಪುನಃ ಅದೇ ಮಾಡಿದ್ರೆ, ಇನ್ನು ಗೊತ್ತಿಲ್ಲದೆ ಇರೋರು ಮಾಡಿದ್ರೆ ಪರವಾಗಿಲ್ಲ. ಅವ್ರಿಗೇನು ಇದ್ರ ಬಗ್ಗೆ ಗೊತ್ತಿಲ್ಲ, ಶ್ರವಣ ಕೇಳಿಲ್ಲ, ಅವರು ದೇಹದ ಬಗ್ಗೆ ವಿಪರೀತ, ಮನಸ್ಸಿನ ಬಗ್ಗೆ ವಿಪರೀತ, ಅದ್ರ ಬಗ್ಗೆ ತಾಧ್ಯಾತ್ಮತೆ ಇದ್ದಾರೆ ಅಂದ್ರೆ ಪರವಾಗಿಲ್ಲ. ಕೇಳಿರೋರು ನಾವು ಹಾಗೆ ಮಾಡಿದ್ರೆ ಹೇಗೆ? ನಾವು ಪಾರಾಗೋದಾದ್ರೂ ಯಾವಾಗ? ಬೇಗ ಈಗಲೇ ಪಾರಾದ್ರೆ ಆದ್ವಿ. ಇಲ್ಲ ಗಾಳಿ ಬಂದಿದೆ, ಒಳ್ಳೆ ವಾತಾವರಣ ಬಂದಿದೆ, ಪಾರಾಗ್ಬೇಕು. ಇಲ್ಲಾಂದ್ರೆ ಯಾರೂ ಸಹಾಯ ಮಾಡೋದಿಲ್ಲ, ದೇವ್ರೂ ಮಾಡೋದಿಲ್ಲ. ದೇವ್ರು ನಿನ್ ಕರ್ಮದಲ್ಲಿ ಏನಿದೆಯೋ ಅಷ್ಟ್ ಮಾಡ್ತಾನೆ ಅಷ್ಟೇನೆ, ಆಮೇಲೆ ಯಾರೂ ಮಾಡೋದಿಲ್ಲ. ಹಾಗಾಗಿ ಈ ನಿಧಿಧ್ಯಾಸನದ ಅನುಭವ ಕೊನೆಗೆ ಬಂದಿದೆ. ನಿಧಿಧ್ಯಾಸನದ ಅನುಭವ ಬರ್ಲೇಬೇಕು. ಶಿವ ಜೀವರೊಡನಿರ್ದ ಭೇದ ಅಪರೋಕ್ಷ ಮೆನಿಸುವ ಜಾಡ್ಯ ಧರ್ಮಗಳು. ಏನ್ ಈ ದೇಹ ಇದೆಲ್ಲ ಜಾಡ್ಯ ಧರ್ಮಗಳು. ಅಂದ್ರೆ ಅವಕ್ಕೇನೂ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಈ ರೀತಿ ಅನುಭವ ಬರ್ಬೇಕಾದ್ರೆ ಶ್ರವಣ ಹೇಗಾಗಿರ್ಬೇಕು? ಶ್ರವಣ ಎಷ್ಟು ಮಹತ್ವ? ಯಾಕೆ ಎಲ್ಲಾರು ಅಷ್ಟು ಮಹತ್ವ ಕೊಟ್ರು ಮಹಾತ್ಮರು ಶ್ರವಣಕ್ಕೆ? ಅಲ್ಲೇ ಎಲ್ಲಾ ಭ್ರಮೆಗಳು ಹೋಗೋದು. ಯಾರ್ ಜಗತ್ತಲ್ಲಿ ಇದನ್ ಬಗ್ಗೆ ಮಾತಾಡ್ತಾರೆ? ಹೌದು ಯಾರು ಹೇಳಲ್ಲ, ಎಲ್ಲ ಹೂ ಅಂತ ತಲೆ ಮಾತ್ರ ಇಲ್ಲಿ ಅಲ್ಲಾಡಿಸ್ತೀವಿ, ಹೌದು ಅಂತೀವಿ. ಹೊರಗಡೆ ಹೋದ್ರೆ ವಾಪಸ್ ಅದೇ ಮಾಡ್ತೀವಿ. ಹೀಗೆ 50 ವರ್ಷ ಮಾಡ್ಕೊಂಡ್ ಬಂದಾಯ್ತು. ಈಗ ಎಷ್ಟು ವರ್ಷದಿಂದ ಕೇಳ್ತಿಲ್ಲ? ದಿನ ಹೌದು ಹೌದು ಗುರುಗಳಂತ ಗುರುಗಳಿಗೆ ಇನ್ನೇನ್ ಇವನ್ ಬ್ರಹ್ಮಜ್ಞಾನ ಪಡೆಯಕ್ಕೆ ಇವನು ಹೊರಟೇ ಬಿಟ್ಟ ಇವನು ಅಂತಾನೆ ಅನ್ಕೋಬೇಕು. ಹಾಗೆ ಅವ್ರ ಎದುರು ಮಾಡ್ತೀವಿ. ಪುನಃ ಅದೇ ಎಂದಿನಂತೆ, ಅದೇ ಹಸಿವೆ ತೃಷೆ, ಎಂದಿನಂತೆ ಶೋಕಮೋಹ. ಫಲ ಹೇಗ್ ಕೊಡೋದು ಈ ಗ್ರಂಥಗಳು? ಮಹಾತ್ಮರು ಪಾಪ ಅವ್ರ ಬದುಕನ್ನ ನಮ್ಗೆ ಅರ್ಪಿಸಿ ಎಲ್ಲ ಹೇಳಿದ್ದಾರೆ. ಅವ್ರು ಸಂಶೋಧನೆ ಮಾಡಿ ಹೇಳಕ್ಕಾಗದೆ ಇರುವಂತಹ ಬ್ರಹ್ಮ ವಸ್ತುವನ್ನ ನಮ್ಮ ಕೈಗೆ ಕರಗತ ಮಾಣಿಕದಂತೆ ನಮ್ಮ ಕೈಗೆ ತಂದ್ಕೊಡ್ತಿದ್ದಾರೆ. ಎಷ್ಟು ಸುಲಭವಾಗೆಲ್ಲ ಹೇಳ್ತಿದ್ದಾರೆ. ಅದನ್ನ ಅವ್ರೆಲ್ಲಾ ಹೇಳಿ ನಾನೇನೀಗ ಆತ್ಮಜ್ಞಾನ ಪಡಿಬೇಕು, ಸಂಶೋಧನೆನೂ ಮಾಡ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ.
ಅವ್ರು ಯಾವ ರೀತಿ ಹೇಳ್ತಿದಾರೆ ಆ ರೀತಿ ಬರೀ ನೋಡೋದಕ್ಕೂ ನಮ್ಗ್ ಆಗ್ಲಿಲ್ಲ ಅಂದ್ರೆ ಇದ್ರಿಗಿಂತ ಇನ್ನೇನ್ ಮಹಾತ್ಮರು ನಮ್ಮ ಎಷ್ಟು ಕರ್ಮ ಇರ್ಬೋದು ಅದನ್ನ ಅಂತ. ಅದನ್ನ ನಾವು ಪಡಿಲೇ ಇಲ್ಲ, ನಾವ್ ಅದಕ್ ಬಳಸ್ತಾನೆ ಇಲ್ಲ. ಮಹಾತ್ಮರು ಅಷ್ಟೊಂದು ನಮ್ ಕರುಣೆಯಿಂದೆಲ್ಲ ಹೇಳೋದ್ರುನುವೆ ನಾವ್ ಆ ಕಡೆ ಮುಖ ಮಾಡ್ಲಿಲ್ಲ ಅಂದ್ರೆ ನಮ್ಮ ಜೀವನನಾರು ತುಂಬಾ ಸಾರ್ಥಕನ. ಎಷ್ಟು ವ್ಯರ್ಥವಾಗಿ ಬಳಸಿದ್ವಲ್ಲ ನಾವ್ ಇದನ್ನ. ಯಾಕೆ ಜ್ಞಾನಕ್ಕಾಗಿ ಚಿಂತನೆಗಾಗಿ ಇಡ್ತಿಲ್ಲ ನಾವು ಅದನ್ನ. ಈ ನಿಧಿಧ್ಯಾಸನ ಈಗ 4 ನಿಧಿಧ್ಯಾಸನ ಹೇಳದ್ವಲ್ಲ, ಒಂದಾದ್ರೂ ಅದ್ ಅನುಭವಕ್ಕೆ ಬಂದಿದ್ಯಾ ಅದು? ಒಂದಾದ್ರೂ ಮನೆಗ್ ಹೋಗಿ ಮನನ ಮಾಡಿದ್ವಾ ಅದನ್ನ? ಒಂದಾದ್ರೂ ಅದನ್ನ ಏನಾದ್ರು ಪ್ರಯತ್ನ ಮಾಡಿದೀವ? ಮಾಡೋದೇ ಇಲ್ಲ. ಬರೀ ಇಲ್ಲಿ ಕೇಳೋದು, ಅದ್ರದ್ದು ಅರ್ಥ ಮಾಡೋದು, ಹೋಗೋದು, ನಾಳೆ ಮುಂದೊಂದ್ ಇನ್ನೊಂದ್ ಸೂತ್ರ, ಮುಂದೊಂದ್ ಸೂತ್ರ ಹೇಳೋದು, ಹೋಗೋದು. ಈ ಕೈವಲ್ಯ ಪದ್ಧತಿ ಎಷ್ಟು ಸಲ ಆಗಿಲ್ಲ ರಿಪೀಟ್. ಇನ್ನ 5 ಸೂತ್ರ ಉಳಿದಿರೋದು. ನಾನ್ ಮಾತ್ರ ಹಾಗೆ ಇರೋದು. ಅದೇನ್ ಮುಂದೆ ಬರುತ್ತೆ ಮೊದ್ಲೇ ನನ್ಗೆ ಅರ್ಥ ಗೊತ್ತಿರುತ್ತೆ. ಈ ಅರ್ಥಕ್ಕೆ ಇದ್ ಹೇಳ್ತಾರೆ, ಈ ಅರ್ಥ ಇದನ್ನ ಹೇಳೋದು, ಮುಗೀತು. ನಾನ್ ಮಾತ್ರ ಅದೇ ದೇಹಾಭಿಮಾನ, ಅದೇ ಮನಸ್ಸಿನ ಅಭಿಮಾನ, ಇವುಗಳಿಂದ ಪಾರಾಗ್ಬೇಕಲ್ಲ. ಹಾಗಾಗಿ ಶ್ರವಣಕ್ಕೆ ತುಂಬಾ ಮಹತ್ವ. ಗುರುಗಳ ನಮ್ಮ ಅಪ್ಪವ್ರ ಕರುಣೆಯಿಂದ ಏನೋ ನಡೆದಿದೆ ಇದನ್ನ, ಅದನ್ನ ತನ್ಮಯತೆಯಿಂದ ಬಳಸ್ಬೇಕು ಅದನ್ನ. ಬದುಕು ಹೇಳ್ತಾ ಇದ್ದೀನಲ್ಲ, ಅದು ಬಹಳ ಅನಿತ್ಯದ ಮೇಲೆ ನಿಂತಿದೆ ಅದು. ಮೊಸಳೆ ಮೇಲೆ ಕುತ್ಕೊಂಡು ನಾವು ನೀರನ್ನ ದಾಟ್ತಾ ಇದೀವಿ. ಅದ್ರ ಬಗ್ಗೆ ಪ್ರಜ್ಞೆ ಇರ್ಬೇಕು. ದೇಹ ನನಗೆಲ್ಲವೂ ದೇವನ ಕರುಣೆಯಿಂದ, ಗುರುವಿನ ಕರುಣೆಯಿಂದ ಎಲ್ಲವೂ ಸಶಕ್ತ ಆಗಿದೆ. ಮನಸ್ಸು ಸಶಕ್ತ ಇದೆ, ಬುದ್ಧಿ ಚೆನ್ನಾಗಿದೆ, ಇಂದ್ರಿಯಗಳೆಲ್ಲ ಚೆನ್ನಾಗಿದೆ. ಈಗ ಬಳಸು ದೇವನಿಗೆ, ಈಗ ಬಳಸು ಶ್ರವಣಕ್ಕೆ. ಆ ಬಳಸದೆ ನಿನಗ್ ಫಲ ಸಿಗತ್ತೆ. ಇಲ್ಲ ಇಲ್ಲ ಆಮೇಲೆ ಸುಮ್ನೆ ನೀನ್ ಅದ್ ಕತೆ ಕಟ್ಟು, ಅದಕ್ಕೆ ಏನಾರು ಮಾಡೋ, ಅದ್ ಏನೂ ಪ್ರಯೋಜನಕ್ ಬರಲ್ಲ. ನಾನಿಲ್ಲ, ನಾನ್ ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಅದ ಏನೂ ಪ್ರಯೋಜನ ಇಲ್ಲ. ಬರೀ ದುಃಖಕ್ಕೀಡಾಗ್ತೀಯ. ಹಾಗಾಗಿ ಈ ನಿಧಿಧ್ಯಾಸನ ಅತ್ಯಂತ ಶ್ರೇಷ್ಠ. ಒಂದೊಂದು ನಿಧಿಧ್ಯಾಸನವನ್ನು ಮಾಡೋದು ಈಗಲೇ ಬ್ರಹ್ಮಜ್ಞಾನ. ಯಾರು ಬ್ರಹ್ಮಜ್ಞಾನ ಲೇಟು? ಬ್ರಹ್ಮಜ್ಞಾನ ಬಹಳ ಕಷ್ಟ ಅನ್ನೋರು ಯಾರು ಹೇಳಿ? ಯಾರು ಕಷ್ಟ ಮಾಡ್ತಿರೋರು? ಗುರುಗಳು ಕಷ್ಟ ಮಾಡ್ತಿದಾರ? ಶಾಸ್ತ್ರಗಳ ಕಷ್ಟ ಮಾಡ್ತಿದ್ಯಾ? ಯಾರು ಹೊರಗಿನ ಪರಿಸರದವ್ರು ಮಾಡ್ತಿದಾರ? ಹೆಂಡತಿ ಮಕ್ಕಳು ಮಾಡ್ತಿದಾರ? ಯಾರು ಮಾಡ್ತಿದಾರೆ? ನನಗೇ ಬೇಕಾಗಿಲ್ಲ. ನನಗೇ ಬೇಕಾಗಿಲ್ದೇ ಇರೋದ್ರಿಂದ ಸುಮ್ನೆ ನಾನ್ ಎಲ್ಲಾರ ಮೇಲೂ, ಅದೊಂದು ಮನುಷ್ಯನಿಗೆ ಏನಂದ್ರೆ ತಾನ್ ಮಾತ್ರ ಸರಿ, ಬೇರೆಯವ್ರು ಯಾರು ಸರಿ ಇಲ್ಲ. ಇವ್ರು ನನಗ್ ಹಂಗ್ ಮಾಡ್ತಾರೆ, ಇವರಿಂದ ನಾನ್ ಕೇಳಲ್ಲ, ಇವರಿಂದ ನಾನ್ ಹಂಗ್ ಮಾಡಲ್ಲ, ಅವರಿಂದ. ಇವನ್ ಸಾಧಕನೇ ಅಲ್ಲ ಇವನು, ಬ್ರಹ್ಮಜ್ಞಾನ ಪಡೆಯೋನಂತೂ ಅಲ್ವೇ ಅಲ್ಲ. ನಮ್ಮ ಅಪ್ಪವ್ರು ಅಂತ ಮಹಾತ್ಮರು ಕೊನೆವರ್ಗುನು ಒಂದೇ ಒಬ್ರಿಗೂ ಏನೂ ಹೇಳ್ತಿರ್ಲಿಲ್ಲ. ಒಂದ್ ಆಹಾರದ್ದು ಸಹ ತಾವೇನ್ ಪ್ರಸಾದ ಮಾಡ್ತೀವಿ, ಇದ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಸಹ ಹೇಳ್ತಿರ್ಲಿಲ್ಲ ಅಪ್ಪವ್ರು. ಬರೀ ಅವರೆಲ್ಲ ಪ್ರಸಾದ ಮಾಡಿ ತಂದಿಡ್ಬೇಕು. ಅಪ್ಪವ್ರದೇ ಒಂದು ತಟ್ಟೆ, ಅವ್ರದೇ ಒಂದು ಸ್ಪೂನ್ ಇರ್ತಿತ್ತು. ಅದ್ರಲ್ಲಿ ತಾವ್ ಎಷ್ಟು ಬೇಕಷ್ಟು ತಗೋತಿದ್ರು. ಅದ್ರಲ್ಲಿ ಚೆನ್ನಾಗಿದೆ ಏನೂ ಇಲ್ಲ. ಅವರೇ ತಿಳ್ಕೊಬೇಕು ಎಲ್ಲಾರು ಶಿಷ್ಯರು. ಓ, ಅಪ್ಪವ್ರು ಇದನ್ನ ತಗೊಂಡಿದ್ದಾರೆ ಅಂದ್ರೆ ಇವತ್ತು ಇದು ಚೆನ್ನಾಗಿರ್ಬೇಕು, ಇದನ್ನ ಇವತ್ತು ತಗೊಂಡಿಲ್ಲ. ಮತ್ ಅವ್ರ ಅನಾರೋಗ್ಯದ್ದು ಸಹ ಒಂದು ದಿನ ಯಾರಿಗೂ ಗೊತ್ತಿಲ್ಲ, ಒಂದು ದಿನ ಅವ್ರು ಬಾಯ್ ಬಿಟ್ಟು ಹೇಳಿಲ್ಲ ನನಗೆ ಈ ತರ ಆರಾಮಿಲ್ಲ ಅಂತ. ಅದು ದೇಹ ನಾನಲ್ಲ ಅನ್ನುವುದ್ರು ಬ್ರಹ್ಮ ವಸ್ತುವಿನ ಅನುಭವ. ಆ ರೀತಿ ನಾನು ಆಗ್ಬೇಕಲ್ಲ. ಏನ್ ಅದನ್ನ ಅನುಭವಿಸೋದ ಏನ್ ನನ್ನ ಭ್ರಮೆಗಳು ಎಷ್ಟಿದೆ, ನಾನು ಎಷ್ಟು ತನ್ಮಯವಾಗಿ ಶ್ರವಣಕ್ಕಾಗಿ ನನ್ನನ್ನ ಅರ್ಪಿಸ್ಕೋಬೇಕಲ್ಲ. ಈ ನಿಧಿಧ್ಯಾಸನ ಗ್ರಂಥ ಈಗ ಮುಗಿದ ತಕ್ಷಣ ನಾನು ಆ ನಿಧಿಧ್ಯಾಸನದ ಒಂದೊಂದು ಸೂತ್ರಗಳು ಮುಗಿತಿದ್ದಂಗೆ ಆ ಅನುಭವವನ್ನ ನಾನ್ ಮಾಡ್ಕೋಬೇಕಲ್ಲ. ಆ ರೀತಿ ನನ್ನ ಬದುಕನ್ನ ಮಾಡ್ಕೋಬೇಕಂದ್ರೆ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಗುರುವಿಗಾಗಿ ಶರಣಾಗ್ಬೇಕು. ಗುರುವಿನ ಯಾರ್ಯಾರಿಗೋ ಅಳ್ತೀಯ, ಮನಸ್ಸು ಯಾವಾಗ್ಲೂ ಅಳ್ತಾ ಇರತ್ತೆ. ಬರೀ ಕಣ್ಣಿಂದ ಅಳೋದ್ ಮಾತ್ರ ಅಳೋದಲ್ಲ. ಮನಸ್ಸು ಯಾವಾಗ್ಲೂ ಮಗಳನ್ಲು, ಅದನ್ಲು, ಇದನ್ಲು, ದುಡ್ಡು ಬಂದಿಲ್ಲ, ಮಗ ಇಲ್ಲ, ಹೆಂಡತಿ ಅಂದ್ರು ಅಂತ ಮನಸ್ಸು ಯಾವಾಗ್ಲೂ ಮಾಡ್ತಿರತ್ತಲ್ಲ, ಅದೆಲ್ಲ ಅಳೋದೇನೆ. ಆ ರೀತಿ ಅದಕ್ಕೆಲ್ಲ ಅಳತೀಯ, ಗುರುಗಳಿಗೆ ದೇವರಿಗೆ ಅಳು ಸ್ವಲ್ಪ. ಶ್ರವಣಕ್ಕೆ ಸಿಕ್ಕ ನೀವ ಶ್ರವಣವನ್ನ ಕೇಳ್ಬೇಕು. ನಾನು ಬಹಳ ಎಚ್ಚರದಿಂದ ಶ್ರವಣಕ್ಕೆ ಸಮಾಧಿ ಅನುಭವಿಸ್ಬೇಕು ಅನ್ನೋರು ಎಷ್ಟು ಎಚ್ಚರಿಕೆಯಿಂದ ಕೇಳ್ಬೇಕು ಅದನ್ನ, ಎಷ್ಟೋ ಅಪಾಪಿಯಿಂದ ಕೇಳ್ಬೇಕು ಅದನ್ನ. ಹಾಗಾಗಿ ಈ ರೀತಿ ಕೇಳಿದ್ರೆ ಆತ್ಮಜ್ಞಾನ ಆಗೋದು. ಇದ್ರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ನಾನೇ ಮನಸ್ಸು ಸಮಾಧಾನ ಮಾಡ್ಕೊಂಡಿಲ್ಲ, ಎಲ್ಲ ಹಿಂಗಾಗತ್ತೆ, ಮಾಡ್ಕೊ, ನೀನ್ ಮಾಡ್ಕೊ. ಆದ್ರೆ ಆ ರೀತಿ ನಿಯಮ ಇಲ್ಲ. ಎಲ್ಲಾ ಮಹಾತ್ಮರ ಜೀವನವನ್ನ ನೋಡು. ನಾನು ಒಂದು ದಿನ ಇಲ್ದೇ ಇರೋವಾಗ ಆಗ್ತೀನಿ. ಆಗೋದ್ರಕ್ಕಿಂತ ಮೊದ್ಲು ಈ ನಿಧಿಧ್ಯಾಸನ ಅನುಭವ ಬರ್ಬೇಕು. ನಿಧಿಧ್ಯಾಸನ ಬಂತು, ಬಹಳ ಆರಾಮಾಗ್ಬಿಡ್ತೀನಿ. ನನ್ನ ದೇಹದ ಅನುಭವನೇ ನನಗ್ ಗೊತ್ತಿಲ್ಲ. ಹಸಿವೆ ಕೃಷಿ ಎಲ್ಲೋ ಆಗ್ತಿದೆ, ನನಗದರ ಅನುಭವ ಇಲ್ಲ. ಮನಸ್ಸಿಗೆ ದುಃಖ ಅದು ಇದು ಎಲ್ಲ ಆಗ್ತಿದೆ, ನನಗ್ ಅನುಭವನೇ ಬರ್ತಿಲ್ಲ. ಎಷ್ಟು ದೊಡ್ಡ ಅನುಭವ ಇರ್ಬೇಕದು. ನನ್ನ ಮನಸ್ಸಿನ ಅನುಭವ, ನನ್ನ ಮನಸ್ಸಿಂದೇ ನನಗ್ ಗೊತ್ತಾಗ್ತಿಲ್ಲ.
ನಾನು ನಾನು ಜೀವ ನಾನಂತ ಏನಿದ್ದೀನಲ್ಲ ಅದು ನನಗ್ ಗೊತ್ತೇ ಆಗ್ತಿಲ್ಲ, ಎಲ್ಲೋ ಇದೆ ಅದು, ನನಗಿಲ್ಲ ಅದು. ಆ ರೀತಿಯ ಸಾಕ್ಷಿ ಅನುಭವ ನಿಧಿಧ್ಯಾಸನ ಬರ್ಲೇಬೇಕು. ಈಗೇನ್ ಇವನೆಲ್ಲಾ ಶಾಸ್ತ್ರ ಹೇಳ್ತಾನೆ ಮಾಡ್ತಾನಲ್ಲ, ಇವನ್ ಜೀವ ಇವನು. ಈಗೇನ್ ನಾನ್ ಕೇಳ್ತಿದ್ದೀನಿ, ಮಾಡ್ತಿದ್ದೀನಿ, ಕೂತಿದ್ದೀನಿ ಎಲ್ಲ ಅಂತಿದ್ದಾನಲ್ಲ, ಇವನು ಜೀವ. ಇವನನ್ ಕೈ ಬಿಡ್ಲೇಬೇಕು. ಅವನೊಳಗೆ ಎಷ್ಟು ಯಾರ್ ಕಲ್ಪಿತ ಇದ್ದಾನೆ, ಪುಸಿ ಇದ್ದಾನೆ, ಅವನೊಳಗೆ ಎಷ್ಟು ವರ್ಷ ಜೀವನ ಕಳೆಯೋದು. ಅದ ಅನಿತ್ಯನೇ ಇದೆ, ಯಾವಾಗ ಬೇಕಾದ್ರೂ ಮಾಯ ಆಗತ್ತೆ, ಯಾವಾಗ ಬೇಕಾದ್ರೂ ಅದು ಹೋಗುತ್ತೆ, ಅದು ಕಾಲದ ವಶದಲ್ಲಿದೆ. ಅದು ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ ಅಂತ ಅರಿಬೇಕಾಗಿದೆ. ಬರೀ ಅದು ತೋರಿಕೆ ಅಂತ ಅರಿಬೇಕಾಗಿದೆ. ಯಾವಾಗ ಅರಿಯೋದು? ದೇಹಾಭಿಮಾನ ವಿಪರೀತ ಇಟ್ಕೊಂಡು ಹುಸಿ ಅಂತ ಹೇಗ್ ಅರಿಯೋದು? ಅದನ್ನ ಶ್ರವಣದಲ್ಲಿ ನಾನು ಅತ್ಯಂತ ಅದು ಯಾವಾಗ ನಾನು ಅದಕ್ಕೆ ಅರ್ಪಿಸ್ಕೊತೀನಿ ಶ್ರವಣಕ್ಕೆ, ಅದು ತಾನೇ ಫಲ ಕೊಡುತ್ತೆ. ನಾವೆಲ್ಲಾನು ಯಾವಾಗ್ಲೂ ನಾನು ಒಂದು ದಿನಾನು ನಾನು ಮನನ ಮಾಡಿಲ್ಲ, ಒಂದು ದಿನ ನಾನು ನಿಧಿಧ್ಯಾಸನ ಮಾಡಿಲ್ಲ. ಶ್ರವಣವನ್ನ ಬಹಳ ತನ್ಮಯತೆಯಿಂದ ಕೇಳ್ತಿದ್ದೆ. ನನಗೆ ಶ್ರವಣ ಅಂದ್ರೆ ಅತ್ಯಂತ ಶ್ರೇಷ್ಠ. ನನಗೆ ಶ್ರವಣಕ್ಕಾಗಿ ನಾನು ಇಡೀ ನನ್ನ ಬದುಕನ್ನೇ, ನನಗೆ ಬದುಕಲ್ಲಿ ಏನಾರ ವ್ಯತ್ಯಾಸ ಆಗ್ಲಿ ನನಗೆ ಅದು ಅಷ್ಟು ದೊಡ್ಡದಂತಿರ್ಲಿಲ್ಲ. ಯಾಕಂದ್ರೆ ಶ್ರವಣ ಅಂದ್ರೆ ದೇವರು, ಆತ್ಮವಸ್ತುವಿನ ಅನುಭವ ಬರೋದು ಇಲ್ಲೇನೆ. ಇಲ್ಲಿ ಬಿಟ್ಟು ಇನ್ನೆಲ್ಲೂ ಬರೋದಿಲ್ಲ ಜಗತ್ತಲ್ಲಿ. ನಮ್ಮ ಅಪ್ಪ ಅವ್ರ ಹತ್ರನ ನಾನು ಅಂತಿದ್ದೆ ಅಪ್ಪವ್ರಿಗೆ, ಅಪ್ಪ ನೀವ್ ಪ್ರಾರ್ಥನಾ ಮಾಡುದ್, ನಿಮ್ದು ಪ್ರವಚನ ಕೇಳಿದಾಗ ಅಲ್ಲಿ ಅನುಭವ್ಸೇ ಬಿಟ್ವಿ ನಾವು ಅಂತ ಅನ್ಸುತ್ತೆ ನನಗೆ. ಆದ್ರೆ ನನಗಾಗಿ ನಂದು ಉಳಿಯಲ್ವಲ್ಲ ಅನುಭವ ಅಂದಾಗ ಅಪ್ಪ ಅವ್ರು ಅಂತಿದ್ರು, ಶ್ರವಣ ಮಾಡ್ಬೇಕು ಅಂತಿದ್ರು, ಶ್ರವಣ ಮಾಡಿ ಅಂತಂದಿದ್ರು. ಸತ್ಸಂಗ, ಯಾಕಂದ್ರೆ ಅದು ಅಲ್ಲಿ ಮಾತ್ರ ಆಗೋದದು. ಶ್ರವಣದಲ್ಲೇ ಮನನ ನಿಧಿಧ್ಯಾಸನ ಎಲ್ಲಾ ತಾನೇ ಬರೋದು. ನಾ ಶ್ರವಣಕ್ಕೆ ಪ್ರತಿದಿನ ಬರ್ಬೇಕಾದ್ರೆ ನನಗೆ ಈ ಸೂತ್ರ ಮುಗಿಯೋಷ್ಟೊತ್ತಿಗೆ ನಾನು ಅನುಭವಿಸ್ಬೇಕು ನಾನು ಅಂತಿದ್ದೆ. ನಾನು ಆಗ್ಲಿಲ್ವಾ, ಬಹಳ ತಾಪ ಆಗೋದು ಇಲ್ಲಿಂದ ಹೋಗ್ಬೇಕಾದ್ರೆ, ಇಲ್ಲ ನಾಳೆ ತಿರ್ಗಾ ಮಾಡೇ ಮಾಡ್ತೀನಿ, ನಾಳೆ ಅನುಭವಿಸ್ತೀನಿ. ಈ ರೀತಿ ಇರ್ಬೇಕು ಸಾಧಕ. ಆ ರೀತಿ ಇದ್ರೂನುವೆ ಮಾಯೆ ಏನ್ ಬೇಕಾದ್ರೂ ಬರ್ತಿರತ್ತೆ. ಆದ್ರೂ ಇಲ್ಲಿವರೆಗೂ ತಳ್ಕೊಂಡ್ ಬಂದಿದೆಯಲ್ಲ, ಆ ನಿಧಿಧ್ಯಾಸನ ಅನುಭವ ಬರೋದು ಅಷ್ಟು ಸುಲಭ ಅಲ್ಲ. ಹೊರಗಿನ ವಿಷಯದ ಚಿಂತೆಯ ನುಳಿದು ಬರಿಗತ ಗೋಷ್ಠಿಗಳಮ್ನೆ ಇವೆಲ್ಲ ಮಾಡ್ಲೇಬೇಕು. ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಎಲ್ಲೂ ಆಗಿಲ್ಲ ಇದುವರೆಗೂನುವೆ. ಮನಸ್ಸು ಎರಡೂ ಮಾಡೋದಿಲ್ಲ, ಮನಸ್ಸಿಗೆ ಒಂದು ಮಾಡುತ್ತೆ. ಅದನ್ನ ನೀವ್ ಅದನ್ನ ಹಾಕ್ತೀರಾ ಆ ಆಕಾರ ತಾಳುತ್ತೆ. ನೀವು ಶ್ರವಣಾದಿಗಳನ್ನ ಗುರುಗಳನ್ನ ಅದಕ್ಕೆ ತುಂಬ್ತಾ ಹೋಗಿ ತಾನೇ ಆಗತ್ತೆ. ಅದನ್ನ ಬಿಟ್ಟು ಅದನ್ನ ವಿಷಯಾಭಿರತಿಗಳಲ್ಲಿ ತುಂಬಿ ಅದೇ ಆಗಿರುತ್ತೆ. ಅದನ್ನ ಬಿಟ್ಟು ಇದನ್ ಮಾಡಿ ಮನಸ್ಸು ಯಾವುದೂ ಮೋಸ ಮಾಡಿಲ್ಲ. ನನ್ ಮನಸ್ಸು ಹಂಗ್ ಮಾಡಿ ನಾನೇ ಅದಕ್ ಕೊಡ್ತಾ ಇಲ್ಲ. ಅದಕ್ಕೆ ಅಭ್ಯಾಸ ಸ್ವಲ್ಪ ಮಾಡ್ಸಿ ನೋಡೋದನ್ನ, ಲಕ್ಷಣೆ ಕೊಡಲ್ಲ ಅದನ್ನ. ಆ ಮನಸ್ಸಿಗೆ ಸುಮ್ನೆ ಬೈತಾ ಹೋಗೋದು, ನನ್ ಮನಸ್ಸು ಹಂಗೈತೆ, ನನ್ ಮಾತ್ ಕೇಳಲ್ಲ, ಮನಸ್ಸು ಚಂಚಲ. ಯಾವಾಗ ಅದಕ್ಕೆ ಸಹಾಯ ಮಾಡಿದ್ಯಾ? ಮನಸ್ಸಿಗೆ ಯಾವಾಗ ನೀನ್ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ಕೊಟ್ಟಿದ್ಯಾ? ನಾನೇ ಅದಕ್ಕೆ ಕೊಡೋದಿಲ್ಲ, ಸುಮ್ನೆ ಅದನ್ನ ಬೈತಾ ಇರೋದು. ಅದಕ್ಕೆ ಕೊಡು, ಶ್ರವಣಕ್ಕೆ ಬಾ, ಸ್ವಲ್ಪ ದಿನ ಅದಕ್ಕೆ ಅಭ್ಯಾಸ ಮಾಡು, ಆಮೇಲೆ ಬಿಡುತ್ತಾ ನೋಡು ಅದನ್ನ. ಶ್ರವಣವನ್ನ ಬಿಡುತ್ತೆ, ಯಾಕೆಂದ್ರೆ ಅದು ದೇವರು, ಅಲ್ಲೇ ಆತ್ಮಜ್ಞಾನ. ಶ್ರವಣದಲ್ಲಿ ಆಗುವ ಆತ್ಮಜ್ಞಾನವೇ ಸುಲಭ, ಬಹಳ ಸುಲಭ. ಏನೂ ಕಷ್ಟ ಪಡೋ ಹಾಗಿಲ್ಲ ಇಲ್ಲಿ. ಶ್ರವಣ ಮನನ ಏನ್ ನಿಧಿಧ್ಯಾಸನ ಇಲ್ಲಿ ಹೇಳ್ತಿದಾರಲ್ಲ, ಅದನ್ನ ನಾನು ಇಲ್ಲೇ ಅನುಭವಿಸ್ತಿದ್ವಿ. ನಾವು ಅದನ್ನ ಗುರುಗಳು ಹೇಳ್ಬೇಕಾದ್ರೆ ಅನುಭವಿಸ್ತಿದ್ದೆ. ಅದು ಹೇಗೆ ಕೊನೆ ನಾ ಕೇಳ್ತಿದ್ದೆ, ನಿಮ್ ಶಬ್ದ ನನ್ಗೆ ಇನ್ನೂ ಕೇಳಿಸ್ತಿದೆ ಅಂತಿದ್ದೆ. ಅವರು ಅಪ್ಪಾಜಿ ಹೇಳ್ತಿದ್ರು ಅದು ಕೇಳಿಸ್ಬಾರ್ದು ಅಂತ. ಅಲ್ಲಿವರೆಗೂ ಮನಸ್ಸು ತನ್ಮಯತೆ ಆಗ್ಬೇಕು. ಹೇಳುವ ಶಬ್ದಗಳು ಕೇಳಬಾರ್ದು ನನಗೆ, ಕೂತಿದ್ದೀನಿ ಅನ್ನೋದು ಕೇಳಬಾರ್ದು ನನಗೆ, ದೇಹದ ಅಭಿಮಾನ ಇರಬಾರ್ದು ನನಗೆ, ಯಾವುದೂ ಇರಬಾರ್ದು. ಅದೇ ಆತ್ಮವಸ್ತು. ಆ ರೀತಿಯ ನಿಧಿಧ್ಯಾಸನ ಇಲ್ಲಿ ಅದರದ ಸ್ಪರ್ಶತೆ ಆಗತ್ತೆ. ಆಮೇಲೆ ಅದನ್ನ ನಾನು ನಿರಂತರ ಅದನ್ನ ಅಭ್ಯಾಸ ಮಾಡ್ಬೇಕು. ಅದನ್ನ ಗುರುವಿನ ಹತ್ರ ಬೇಡ್ಕೊಂಡು, ಇನ್ನ ಗುರುಗಳ ಕಾರ್ಯ ಅದು, ನಾನು ಅದಕ್ಕೆ ಅರ್ಪಿಸ್ಕೋಬೇಕು ಅದನ್ನ. ಹಾಗಾಗಿ ಶ್ರವಣ ಅತ್ಯಂತ ಶ್ರೇಷ್ಠ. ಆ ಶ್ರವಣವನ್ನ ಅವ್ರು ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಶಿವಜೀವರೊಡನಿರ್ದ ವೇದ ಅಪರೋಕ್ಷ, ನಾನು ಪರೋಕ್ಷ, ಅದು ಅಪರೋಕ್ಷ. ನಾ ಬ್ರಹ್ಮ ವಸ್ತು ಅನ್ನೋದೆಲ್ಲೋ ಇದೆ, ನಾನು ಅದಲ್ಲ ಅಂತ ಏನ್ ಭೇದ ಇವೆಲ್ಲ ಏನಿದೆಯಲ್ಲ, ಇವೆಲ್ಲವೂ ಇದು ನಿಧಿಧ್ಯಾಸನದಿಂದ ಹೋಗುತ್ತೆ. ನಿಧಿಧ್ಯಾಸನ ಯಾವಾಗ ಬರುತ್ತೆ? ಶ್ರವಣ ಚೆನ್ನಾಗಿದ್ರೆ. ಶ್ರವಣದಲ್ಲಿ ಎಲ್ಲಾ ಸಂಶಯಗಳು ಹೋದ್ರೆ, ಶ್ರವಣದಲ್ಲೇ ಸಾಕು. ನಿನ್ ಮನನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಶ್ರವಣವನ್ನೇ ತನ್ಮಯವಾಗಿ ಕೇಳು, ಅಲ್ಲೇ 3 ಆಗತ್ತೆ. ಶ್ರವಣ ಮನನ ಬ್ರಹ್ಮ ವಸ್ತುವನ್ನ ಸುಲಭವಾಗಿ ಅನುಭವಿಸ್ಬೋದು ಶ್ರವಣದಲ್ಲಿ. ಹಾಗಾಗಿ ಗುರುಗಳು ಅವನ್ನೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅದಕ್ಕಾಗಿ ಬದುಕನ್ನ ಅರ್ಪಿಸೋಣ. ಆಗ್ಲೇ ಸೂತ್ರ ಕೊನೆಗ್ ಬರ್ತೀರ, ನನಗೆ ಬಹಳ ತಾಪ ಅನ್ಸುತ್ತೆ. ಆಗ್ಲೇ ಮುಗಿತಾ ಬಂತು. ಬರೀ ನಾನು ಹೇಳೋದೇ ಬರೀ ಕಲ್ತ್ರೆ ಹೇಗೆ? ನಾನು ಬ್ರಹ್ಮ ವಸ್ತುವೇ ಹೌದು, ಆದ್ರೆ ನಾನ್ ಅನುಭವಿಸ್ಬೇಕಲ್ಲ. ನಮ್ಮ ಗುರುಗಳು ಹೇಗಿದ್ರಲ್ಲ ಹಾಗೆ ನಮ್ಮ ಬದುಕು ಆಗ್ಬೇಕು. ಅದನ್ನ ಅವರನ್ನೇ ಬೇಡ್ಕೋಬೇಕು. ಅದನ್ನ ಜಡ ಜಾಡ್ಯ ಧರ್ಮಗಳ ನೇತಿಗಳಿದು, ನೇತಿಗಳಿಲೇಬೇಕು. ದೇಹ ನಾನಲ್ಲ, ಅಲ್ಲ ಅಷ್ಟೇ.
ಅಲ್ಲ ಅಂದ್ಮೇಲೆ ಅದ್ರದ್ದು ಯಾವ್ದು ನನಗೆ ಆಗ್ಬಾರ್ದು, ಆ ರೀತಿಯಾಗಿ ನೀತಿಗಳಿಬೇಕು. ಸೊ ಬಾಯಿಲ್ ಅನ್ನೋದು ಅದ್ರದ್ದು ಅನುಭವಿಸೋದಲ್ಲ. ಜಾಡ್ಯ ಧರ್ಮಗಳ ನೇತಿಗಳೆದು ಉಳಿದ. ಯಾವಾಗ ಇದನ್ನ ನೇತಿಗಳಿತ್ಯೋ ಇರೋದೇ ಆ ಬ್ರಹ್ಮ ವಸ್ತು. ನಾನು ಇಲ್ಲಿದ್ದು ಅದನ್ನ ಕೇಳ್ತಿರ್ತೀನಲ್ಲ, ಅದಕ್ಕೆ ಇದನ್ನೆಲ್ಲಾ ಕಳ್ಕೊಂಡು ಮಾಡಿ ಆಮೇಲೆ ಆತ್ಮವಸ್ತು ಅನ್ಸುತ್ತೆ. ನಾನ್ ಇರೋದೇ ಆತ್ಮವಸ್ತು. ನಮ್ಮ ಗುರುಗಳ ಅಪ್ಪವರೆಲ್ಲ ಏನಿದ್ರಲ್ಲ, ಏನು ಅವರ ಆರಾಮು ಪ್ರಶಾಂತ, ಅವ್ರ ಹತ್ರ ಹೋದ್ರೆ ಸಾಕು, ಅವ್ರಿದ್ದ ಪರಿಸರ ಸಾಕು. ಯಾಕೆ? ಬ್ರಹ್ಮ ವಸ್ತುವಿನ ಸ್ವರೂಪವೇ ಹಾಗೆ. ಶಾಂತ ಸ್ವರೂಪ, ಆನಂದ ಸ್ವರೂಪ ಅದು. ತೃಪ್ತಿ ಯಾವಾಗಲೂ, ಇನ್ನೇನೂ ಹೊರಗಿಂದ ಬಯಕೆ ಮಾಡೋದೇ ಇಲ್ಲ ಅದು. ನಾನಿರೋದೇ ಆ ಬ್ರಹ್ಮ ವಸ್ತು ಅಂತ ಏನ್ ಅನ್ಭವಿಸಿರ್ತೀವಲ್ಲ, ನಾವು ಹಾಗೆ ಇರೋದು, ನಾವು ಹಾಗೆ ಅನುಭವಿಸ್ಬೇಕು ಅದನ್ನ. ನೇತಿಗಳೆದು ಉಳಿದ ಅಂದ್ರೆ ಇರೋದೇ ನಾವು ಅದು. ಅವಿರಳ ಚಿದಾನಂದಮಯ, ಆ ಬ್ರಹ್ಮ ವಸ್ತು ಇರೋದೇ ಹಾಗೆ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಶಂಭುಲಿಂಗವೇ ತಾನೆನಿಸಿ ತೋರುತಿಹುದೇ ನಿಜ ಯೋಗ. ಆ ಬ್ರಹ್ಮ ವಸ್ತುವೇ ನಾನು ಅನ್ನುವ ಅನುಭವದ ಇದೇ ಆತ್ಮಾನುಸಂಧಾನ ಮಾಡ್ಲೇಬೇಕು. ಏನೂ ಕಾಂಪ್ರಮೈಸ್ ಇಲ್ಲ. ನೀನ್ ಅರ್ಪಿಸ್ಕೊಂಡೇ ಆತ್ಮಜ್ಞಾನ ಆಗತ್ತೆ. ಇಲ್ಲ ನನಗ್ ಸಮಯ ಇಲ್ಲ, ನನ್ಗ್ ಆಗ್ತಿಲ್ಲ, ನೆನಪು ಬರ್ತಿಲ್ಲ, ಅದು ನಿನಗ್ ಬಿಟ್ಟಿದಷ್ಟೇ. ನಿನಗೂ ಜನ್ಮಾಂತರಗಳಿಗೆ ಹೋಗ್ಬೇಕು ಅನ್ನುವ ಬಹಳ ಪ್ರಬಲ ಇಚ್ಛೆಗಳಿದೆ, ಇಲ್ಲೂ ಬಹಳ ತುಂಬಾ ಆರಾಮಾಗಿದೆ ಬದುಕು. ಆಗ್ಲಿ, ಗುರುಗಳು ಏನ್ ಮಾಡ್ತಾರೆ, ಅವರು ಹೇಳೋ ತನಕ ಎಲ್ಲ ಹೇಳ್ತಾರೆ, ಕೊನೆಗೆ ಸುಮ್ನಾಗ್ತಾರೆ. ನಮ್ಮ ಅಪ್ಪವರು ಅದೇ ಅಂತಿದ್ರು, ಎಲ್ಲಾರ್ನೂ ಬ್ರಹ್ಮಜ್ಞಾನ, ಸದಾಶಿವ ಗುರುಗಳು ಎಲ್ಲಾರ್ನೂ ಬ್ರಹ್ಮಜ್ಞಾನಿಗಳನ್ನ ಮಾಡ್ಲೇಬೇಕು ಅಂತ ಫಲ ತೊಟ್ಟಿದ್ದಾರೆ ಅಂತೆಲ್ಲ. ಆಮೇಲೆ ಅವ್ರು ಹೇಳ್ತಿದ್ರು, ಯಾಕೆ ಎಲ್ಲಾರು ಅಷ್ಟೊಂದು ತಲೆಯಾಗ ಹಾಕೋತೀರಾ? ಒಬ್ರು ಸಂತರ ಕಥೆನೂ ಹೇಳ್ತಿದ್ರು, ಅವ್ರು ಹೇಳೋದಷ್ಟೇನೆ, ನಾವು ಕೇಳೋರು ಬಿಡೋದು ನಮ್ಮಿಷ್ಟ. ಅವರು ಆತ್ಮಜ್ಞಾನ ಮಹಾತ್ಮರೆಲ್ಲಾ ಹೇಳ್ತಿದ್ದಾರೆ, ನೋಡ್ ಅವೆಲ್ಲವೂ ಬೇಡ, ದುಃಖ ಅನ್ಭವಿಸ್ತೀಯ, ಅವನ್ನೆಲ್ಲ ಒಂದಿನ ಹೋಗುತ್ತೆ. ಈ ರೀತಿ ಎಲ್ಲಾ ರೀತಿ ಒಳ್ಳೆ ರೀತಿ ಸಾಮ ದಾನ ಭೇದ ದಂಡ ಎಲ್ಲವೂ ಹೇಳ್ ಮುಗಿಸಿದ್ರು. ಮತ್ ನಾವು ಎಲ್ಲವನ್ನು ನೋಡಿದ್ವಿ. ನಮ್ ಗುರುಗಳು ಹೋದ್ರು, ಅವ್ರ ಗುರುಗಳು ಹೋದ್ರು, ಎಲ್ಲಾರು ಹೋದ್ರು, ಎಲ್ಲಾರು ಮಾಡಿದ್ರು. ನಮ್ ಮನೆಯಲ್ಲಿ ನಾವ್ ಯಾರ್ ಪ್ರೀತಿ ಮಾಡ್ತಿದ್ವಿ ಅವ್ರು ಹೋದ್ರು, ಎಲ್ಲಾರು ಹೋಗ್ತಿದ್ದಾರೆ. ಆದ್ರೆ ನಾನ್ ಮಾತ್ರ ಇದೀನಿ ಅಂತಿದೀಯಲ್ಲ, ಎಷ್ಟು ಭ್ರಮೆಯಲ್ಲಿ ಇರ್ಬೋದು ನಾನು. ಅವುಗಳನ್ನೆಲ್ಲಾ ಕಡಿಮೆ ಮಾಡ್ಕೋಬೇಕು. ಅವೆಲ್ಲವೂ ಅರ್ಥ ಆಗೋದು ಶ್ರವಣದಲ್ಲಿ. ಹಾಗಾಗಿ ಶ್ರವಣ ಅತ್ಯಂತ ಶ್ರೇಷ್ಠ, ದೇವರದು. ಶ್ರವಣ ಅಂದ್ರೆ ಬೇರೆ ಅಲ್ಲ, ಗುರುಗಳಂದ್ರೆ ಬೇರೆ ಅಲ್ಲ, ಶಾಸ್ತ್ರ ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ, ಎಲ್ಲವೂ ಈ ಶ್ರವಣವೇ. ಹಾಗಾಗಿ ಶ್ರವಣವನ್ನ ನಾವೆಲ್ಲರೂ ತನ್ಮಯವಾಗಿ ಮಾಡೋಣ ಅಂತ ಹೇಳಿ ಪುನಃ ನಾಳೆ ನೋಡೋಣ ಮುಂದಿನ ಸೂತ್ರ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.